ಇವತ್ ನಾನು ನೆಹರು ತಾರಾಲಯಕ್ಕೆ ಬಂದಿದ್ದೀನಿ. ನಮ್ಮ ದೇಶದಲ್ಲಿ ಫಸ್ಟ್ ಉಡಾವಣೆ ಆದಂತಹ ಆರ್ಯಭಟ ಉಪಗ್ರಹ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್. ಭಾರತದ ಮೊದಲ ಉಪಗ್ರಹ ಆರ್ಯಭಟ 2023 ಸಕ್ಸಸ್ ಆದಂತಹ ಚಂದ್ರಯಾನ 3 ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸ್. ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಇಳಿದಂತಹ ಮೊದಲ ನೌಕೆ ನಿಮ್ಮ ಚಂದ್ರಯಾನ 3. ಸೌರವ್ಯೂಹ ಹೇಗಿರುತ್ತೆ, ಸ್ಕೈ ಥಿಯೇಟರ್ ಇದೆ, ರಾಕೆಟ್ ನ ಹೇಗೆ ಉಡಾವಣೆ ಮಾಡ್ತಾರೆ, ಈ ರಾಕೆಟ್ ನ ತೂಕ 6,40,000 ಕಿಲೋಗ್ರಾಂ. ನಿಮ್ಮೆಲ್ರಿಗೂ ಜವಾಹರ್ಲಾಲ್ ನೆಹರು ತಾರಾಲಯಕ್ಕೆ ಸ್ವಾಗತ. ಬನ್ನಿ. ಸೊ ನೆಹರು ತಾರಾಲಯದ ಒಳಗಡೆ ಇವಾಗ ನಾನ್ ಬಂದಿದ್ದೀನಿ. ನೆಹರು ತಾರಾಲಯದಲ್ಲಿ ಏನೆಲ್ಲ ಸ್ಪೆಷಲ್ ಇರುತ್ತೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ತಾರಾಲಯದ ಡೈರೆಕ್ಟರು ಗುರುಪ್ರಸಾದ್ ಸರ್ ನಮ್ ಜೊತೆ ಇದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಹೇಗಿದ್ದೀರಾ? ಸೊ ಚಂದ್ರಯಾನ 3 ಇಲ್ಲಿದೆ, ಇಲ್ಲಿ ಆರ್ಯಭಟನೆ ಇಟ್ಬಿಟ್ಟಿದ್ದೀರಾ. ಮೊದಲನೇದಾಗಿ ಇವತ್ತು ತಾವು ಜವಾಹರ್ಲಾಲ್ ನೆಹರು ತಾರಾಲಯ ಬೆಂಗಳೂರು ಈ ಸಂಸ್ಥೆಗೆ ಭೇಟಿ ನೀಡಿದ್ದೀರಾ. ಇದರಲ್ಲಿ ಈ ಸಂಸ್ಥೆ ವಿಜ್ಞಾನವನ್ನು ಜನಪ್ರಿಯಗೊಳಿಸುತ್ತಿರುವ ಬೆಂಗಳೂರಿನ ಸಂಸ್ಥೆಗಳಲ್ಲಿ ಪ್ರಮುಖವಾದ ಸಂಸ್ಥೆ ಇದು ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಏನೂ ಅನುಮಾನ ಇಲ್ಲ. ಯಾಕಂದ್ರೆ ವಿಜ್ಞಾನವನ್ನು ಜನಪ್ರಿಯಗೊಳಿಸೋದಕ್ಕೆ, ಅದರಲ್ಲೂ ಖಗೋಳಶಾಸ್ತ್ರ ಮತ್ತು ಅಂತರಿಕ್ಷ ಇದಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನ ಜನಪ್ರಿಯಗೊಳಿಸೋದಕ್ಕೆ ಸಂಬಂಧಿಸಿದಂತೆ ನಾವು ಅತ್ಯಂತ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ಕೇವಲ ವಿಜ್ಞಾನವನ್ನು ಜನಪ್ರಿಯಗೊಳಿಸೋದು ಒಂದೇ ಒಂದು ಕೆಲಸ ಮಾತ್ರ ಇಲ್ಲ. ಇದ್ರ ಜೊತೆಗೆ ಅನೌಪಚಾರಿಕ ವಿಜ್ಞಾನ ಶಿಕ್ಷಣ, ನಾನ್ ಫಾರ್ಮಲ್ ಸೈನ್ಸ್ ಎಜುಕೇಶನ್ ಅಂತ ಹೇಳ್ತೀವಲ್ಲ, ಆ ಕಾರ್ಯಕ್ರಮನೂ ಇದೆ. ಇಲ್ಲಿ ಮುಖ್ಯವಾಗಿ ಈ ಜವಾಹರ್ಲಾಲ್ ನೆಹರು ತಾರಾಲಯ ಇದು ಬೆಂಗಳೂರಿನ ಮಧ್ಯಭಾಗದ ಹತ್ತಿರದಲ್ಲಿದೆ. ಇದು ರಾಜಭವನ್ ಪಕ್ಕದಲ್ಲೇ ಇದೆ. ಈ ಜವಾಹರ್ಲಾಲ್ ನೆಹರು ತಾರಾಲಯ ಅನ್ನುವ ಸಂಸ್ಥೆನ 1989ರಲ್ಲಿ ಸ್ಥಾಪಿಸಲಾಯಿತು. 89ರಲ್ಲಿ ಸ್ಥಾಪಿಸಲಾದ ಮೇಲೆ ಇದನ್ನ 1992ರಲ್ಲಿ ಇವತ್ತು ಏನೋ BBMP ಅಂತ ಹೇಳ್ತೀವಲ್ಲ, ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ, ಇದರ ಅಡಿಗೆ ವಿದ್ಯುಕ್ತವಾಗಿ ಬಂತು. ಜೊತೆಗೆ ಇದಕ್ಕೆ ಈ ಒಂದು ಸಂಸ್ಥೆನ ಇದರ ಆಡಳಿತ ನೋಡ್ಕೊಳ್ಳೋದಕ್ಕಾಗಿ, ಇದಕ್ಕೆ ಒಂದು ಮಾರ್ಗದರ್ಶನ ನೀಡುವುದಕ್ಕಾಗಿ ಒಂದು ಸಂಸ್ಥೆ, ಬೆಂಗಳೂರು ಅಸೋಸಿಯೇಷನ್ ಆಫ್ ಸೈನ್ಸ್ ಎಜುಕೇಶನ್ ಅಂತ ಬೇಸ್ ಅನ್ನುವಂಥ ಸಂಸ್ಥೆನ ಸ್ಥಾಪಿಸಿ ಅದು ಒಂದು ನೋಂದಾಯಿಸಲ್ಪಟ್ಟ ಸೊಸೈಟಿ. ಅದರ ಅಡಿಯಲ್ಲಿ ಇದು ಕಾರ್ಯನಿರ್ವಹಿಸುವಂತೆ ಮಾಡಲಾಯಿತು. ನಮ್ಮ ಮೊದಲ ಬೇಸ್ನ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಪ್ರೊಫೆಸರ್ UR ರಾವ್ ಅವರು, ಡುಬಿ ರಾಮಚಂದ್ರ ರಾವ್ ಅವರು. ನೋಡಿ, ಆರ್ಯಭಟ ಭಾರತದ ಮೊದಲ ಉಪಗ್ರಹ ಇದೆಯಲ್ಲ ಆರ್ಯಭಟ, ಅದರ ಕಾರ್ಯಕ್ರಮ ನಿರ್ದೇಶಕರಾಗಿದ್ದವರು, ಅದರ ರೂವಾರಿ ಇವರೇ, ಪ್ರೊಫೆಸರ್ UR ರಾವ್ ಅವರೇ. ಇವರು ನಮ್ಮ ಗವರ್ನಿಂಗ್ ಕೌನ್ಸಿಲ್ ಅಂತ ಏನ್ ಹೇಳ್ತೀವಿ, ಆಡಳಿತ ಮಂಡಳಿಯ ಮೊದಲ ಮುಖ್ಯಸ್ಥರಾಗಿ ಅಥವಾ ಅಧ್ಯಕ್ಷರಾಗಿ ಇದ್ದವರು ಕನ್ನಡಿಗರು. ಹಾಗಾಗಿ ಅದು 92ರಲ್ಲಿ ಪ್ರಾರಂಭ ಆದ್ಮೇಲೆ 2017ರಲ್ಲಿ ಅವರು ಕಾಲವಾಗುವವರೆಗೂ ತಾವೇ ಅದನ್ನ ನೋಡ್ಕೊಂಡ್ರು. ಅದಾದ್ಮೇಲೆ ಮತ್ತೊಬ್ಬ ಕನ್ನಡಿಗರಾದ ಸನ್ಮಾನ್ಯ ಶ್ರೀ AS ಕಿರಣ್ ಕುಮಾರ್ ಸರ್ ಅವರು ಇಸ್ರೋದ ಅಧ್ಯಕ್ಷರಾಗಿದ್ದವರಲ್ಲಿ ಅನೇಕ ವೈಜ್ಞಾನಿಕ ಸಂಸ್ಥೆಗಳ ಜೊತೆಗೆ ಅವರ ನಂಟಿದೆ. ಇವತ್ತು ಕೂಡ ಅಂತರಿಕ್ಷ ಆಯೋಗದ ಸದಸ್ಯರಾಗಿದ್ದಾರೆ AS ಕಿರಣ್ ಕುಮಾರ್ ಅವರು. ಅವರ ನೇತೃತ್ವದಲ್ಲಿ ಈ ಒಂದು ಬೇಸ್ ಸಂಸ್ಥೆ ನಡೀತಾ ಇದೆ. ಮುಖ್ಯವಾಗಿ ಪ್ಲಾನೆಟೇರಿಯಂ ಅಥವಾ ತಾರಾಲಯ ಅಂದ್ರೆ ಜನಗಳಿಗೆ ಕಣ್ಣಿಗೆ ತಕ್ಷಣ ಜ್ಞಾಪಕಕ್ಕೆ ಬರೋದು ಆಕಾಶ ಮಂದಿರ, ಸ್ಕೈ ಥಿಯೇಟರ್. ಅಲ್ಲಿ ಒಂದು ಗೋಳಾರ್ಧ ಇದೆಯಲ್ಲ, ಒಂದು ಗೋಳದ ಮೇಲೆ, ಅರ್ಧ ಗೋಳ ಅಂತ ಹೇಳ್ಬೋದು, ಹೆಮಿಸ್ಫಿಯರ್ ಮೇಲೆ ಆಕಾಶ ನಮ್ಗೆ ಯಾವ ರೀತಿ ಕಾಣಿಸುತ್ತೋ ಅಂದ್ರೆ, ಈ ಬೆಂಗಳೂರಿಂದ ಅಲ್ಲ, ಯಾವ್ದೋ ಒಂದು ಸಮುದ್ರದ ಮೇಲೆ ಮರಳುಗಾಡಲ್ಲಿ ಯಾವ ರೀತಿ ಆಕಾಶ ಎಲ್ಲಾ ಕಡೆಯಿಂದ ಕಾಣಿಸುತ್ತೋ ಆ ರೀತಿ ಕೃತಕವಾಗಿ ಅದನ್ನ ಸೃಷ್ಟಿಸಲಾಗುತ್ತೆ. ಡೋಮ್ ಅಂತ ಹೇಳ್ತೀವಲ್ಲ ಅದರಲ್ಲಿ. ಮಂಗಳವಾರದಿಂದ ಹಿಡಿದು ಶುಕ್ರವಾರ ತನಕ ದಿನಾ 4 ಆಕಾಶ ಮಂದಿರ ಪ್ರದರ್ಶನಗಳು ಇದೆ. ಅದರಲ್ಲಿ 2 ಆಕಾಶ ಮಂದಿರ ಪ್ರದರ್ಶನಗಳು ಕನ್ನಡ ಇಂಗ್ಲಿಷ್ ಆ ರೀತಿ. 12:15 ಒಂದು ಶುರು ಆಗುತ್ತೆ ಇಂಗ್ಲಿಷು, ತಿರ್ಗಾ 2:15 ಕನ್ನಡ, 3:15 ಮತ್ತೊಂದು ಕಾರ್ಯಕ್ರಮದ ಕನ್ನಡ,
4:15ಗೆ ಮತ್ತೊಂದು ಕಾರ್ಯಕ್ರಮದ ಇಂಗ್ಲಿಷ್. ಕನ್ನಡ ಇಂಗ್ಲಿಷ್ ಕನ್ನಡಕ್ಕೂ ಸಾಕಷ್ಟು ಪ್ರಾಮುಖ್ಯತೆ, ಸಾಕಷ್ಟೇನು ಯಾವಾಗ್ಲೂ ಇಂಗ್ಲಿಷ್ ಜೊತೆನೆ ಕನ್ನಡಕ್ಕೂ ಪ್ರಾಮುಖ್ಯತೆ ಇದೆ. ಆದ್ರೆ ಶನಿವಾರ ಮತ್ತು ಭಾನುವಾರ ಎಕ್ಸ್ಟ್ರಾ ಹೆಚ್ಚುವರಿ ಶೋಗಳು ಇರತ್ತೆ. 10:30ಗೆ ಪ್ರಾರಂಭ. ಶನಿವಾರ ಭಾನುವಾರ 10:30ಗೆ ಒಂದು ಇಂಗ್ಲಿಷ್ ಹೊಸ ಶೋ. ಹೊಸದು ಅಂದ್ರೆ ಬೇರೆ ಶೋ, ಅಂದ್ರೆ ಪ್ರತಿ ದಿವಸ ತೋರಿಸೋ 2 ಅಲ್ಲ. ಅದರ ಜೊತೆಗೆ ಕನ್ನಡದ್ದು 11:30. ಈಗ ಜನರಲ್ ಶೋ ಬಿಟ್ಟು ಸರ್ ಸ್ಪೆಷಲ್ ಆಗಿ ಏನಾದ್ರು ಬೇಕಂದ್ರೆ ಖಂಡಿತ ಬುಕ್ ಮಾಡ್ಕೋಬಹುದು. ಹೆಂಗೆ ಅಂದ್ರೆ ಸ್ಕೂಲ್ನವರು ನಮ್ಮ ವೆಬ್ಸೈಟ್ ನೋಡಿದ್ರೆ ಗೊತ್ತಾಗುತ್ತೆ. ವರ್ಷಕ್ಕೆ 4 ಲಕ್ಷ ಜನ ಇಲ್ಲಿ ಈ ನಡುವೆ ಈ ತಾರಾಲಯಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಇದು ಆಕಾಶ ಮಂದಿರಗಳ ಪ್ರದರ್ಶನ ಆಯ್ತು. ಇದಲ್ಲದೆ ಇನ್ನು ಜನಪ್ರಿಯಗೊಳಿಸೋದಕ್ಕೆ ವಿಜ್ಞಾನವನ್ನ ಅನೇಕ ಕಾರ್ಯಕ್ರಮಗಳಿದೆ ನೋಡಿ. ಇವತ್ತು ಇಲ್ಲಿ ಬಂದ್ರೆ, ತಾರಾಲಯಕ್ಕೆ ಬಂದ್ರೆ ಹೊರಗಡೆ ಒಂದು ವಿಜ್ಞಾನವನ್ನ ಅಂತಿದೆ. ಜೊತೆಗೆ ಇಲ್ಲಿ ನೋಡಿ ಅನೇಕ ವಸ್ತು ಪ್ರದರ್ಶನಗಳಲ್ಲಿ ಅನೇಕ ಉಪಗ್ರಹಗಳ ಮಾದರಿನ, ರೋಬೋಟ್ ನೌಕೆಗಳ ಮಾದರಿನ ಇಟ್ಟಿದೀವಿ ನೋಡಿ. ಇದು ಆರ್ಯಭಟ, ಭಾರತದ ಮೊದಲ ಉಪಗ್ರಹ ಆರ್ಯಭಟ. ಇದು ನೀವೆಲ್ಲೇ ನೋಡಿದ್ರು ಇದೊಂದು ಅತ್ಯಂತ ವಿರಳವಾದ ಮಾದರಿ. ಯಾಕಂದ್ರೆ 1975 ಏಪ್ರಿಲ್ 19ರಂದು ನಾನು ಹೈಸ್ಕೂಲಲ್ಲಿದ್ದಾಗ ಆ ವೇಳೆಯಲ್ಲಿ ಅಂತರಿಕ್ಷಕ್ಕೆ ತೆರಳಿದ ಆರ್ಯಭಟ ಅದರ ಗಾತ್ರ ಇಷ್ಟೇ ಇದ್ದಿತ್ತು. ಭಾರತದ ಮೊದಲ ಉಪಗ್ರಹ ಪ್ರೊಫೆಸರ್ ಉಡುಪಿ ರಾಮಚಂದ್ರ ರಾವ್, UR ರಾವ್ ಅವರ ನೇತೃತ್ವದಲ್ಲಿ ನಿರ್ಮಾಣವಾದದ್ದು 72ರಿಂದ 75ರಲ್ಲಿ ಇದೇ ಗಾತ್ರದ್ದಾಗಿತ್ತು. ಈ ತರ ಮಾದರಿ ನಿಮಗೆ ಎಲ್ಲೂ ಈಸಿಯಾಗಿ ಸಿಗೋದಿಲ್ಲ ಸುಲಭವಾಗಿ. ಇಲ್ಲಿದೆ ನಮಗೆ. ಇಸ್ರೋ ಸಂಸ್ಥೆಗೆ ನಾವು ಅಭಾರಿಯಾಗಿರ್ಬೇಕು. ಯಾಕಂದ್ರೆ UR ರಾವ್ ಉಪಗ್ರಹ ಕೇಂದ್ರದವರು ನಮಗೆ ಇದನ್ನ ಕೊಡುಗೆಯಾಗಿ ನೀಡಿದ್ದಾರೆ ನೋಡಿ. ಇವತ್ತು ನಿಜವಾದ ಆರ್ಯಭಟ ಅಂತರಿಕ್ಷದಲ್ಲಿಲ್ಲ, ಭೂ ವಾತಾವರಣವನ್ನ ಪ್ರವೇಶಿಸಿ ಉರಿದು ಬೂದಿ ಆಗೋಗ್ಬಿಟ್ಟಿದೆ. ಸರ್, ಅವತ್ತು ಆರ್ಯಭಟವನ್ನ ಕಳಿಸುವಾಗ ಹೆಂಗಿತ್ತು ಪರಿಸ್ಥಿತಿಗಳು? ಅಂದ್ರೆ ಏನೇನು ಪ್ಲಾನ್ ಮಾಡಿದ್ರು ಅದಕ್ಕೆ, ಅದ್ರ ಬಗ್ಗೆ ಹಿಸ್ಟ್ರಿ ಸ್ವಲ್ಪ ಹೇಳೋದಾದ್ರೆ? ಹೇಳ್ತೀನಿ ನೋಡಿ. ಅವತ್ತಿನ ಪರಿಸ್ಥಿತಿನೇ ಬೇರೆ, ಇವತ್ತಿನ ಪರಿಸ್ಥಿತಿನೇ ಬೇರೆ. ಅವತ್ತು ನಮ್ಮ ದೇಶದಲ್ಲಿ ಒಂದು ಕೈಗಾರಿಕೆಗಳಾಗ್ಲಿ ಅಥವಾ ಇತರ ತಾಂತ್ರಿಕ ಸಾಮರ್ಥ್ಯವಾಗಲಿ ಹೆಚ್ಚು ಇರಲಿಲ್ಲ ಅವತ್ತು. ಆದರೂ 3 ವರ್ಷಗಳ ಅವಧಿನಲ್ಲಿ, ಅದಕ್ಕೂ ಕಡಿಮೆ ಅವಧಿನಲ್ಲಿ ಈ ಆರ್ಯಭಟನ ನಿರ್ಮಾಣ ಮಾಡಿ ರಷ್ಯಾ ಅಂದ್ರೆ ಸೋವಿಯತ್ ರಷ್ಯಾದಿಂದ ಅವತ್ತು ಉಡಾಯಿಸಲಾಯಿತು. ಆದರೆ ಇದಕ್ಕೆ ಒಂದು ಇತಿಹಾಸನೇ ಇದೆ. ಯಾಕಂದ್ರೆ ಇದಕ್ಕೆ ಏನ್ ಹೆಸರಿಡ್ಬೇಕಪ್ಪ ಮೊದಲನೇ ಉಪಗ್ರಹಕ್ಕೆ ಅನ್ನೋದನ್ನ ಆ ಕಾಲದಲ್ಲಿ ಜಿಜ್ಞಾಸೆ ತುಂಬಾ ಇತ್ತು. 3 ಹೆಸರುಗಳನ್ನ ಸೂಚಿಸಲಾಯ್ತಂತೆ ನಮ್ಮ ಅಂದಿನ ಪ್ರಧಾನಿಯವರಿಗೆ, ಇಂದಿರಾ ಗಾಂಧಿ ಅವರಿಗೆ. ಮೊದಲನೇದು ಮಿತ್ರ ಅನ್ನೋ ಒಂದು ಹೆಸರನ್ನ ಸೂಚಿಸಿದ್ರು. ಯಾಕಂದ್ರೆ ಭಾರತ ಸೋವಿಯತ್ ಒಕ್ಕೂಟ ಅದರ ಎರಡರ ನಡುವೆ ಸ್ನೇಹನ ಸೂಚಿಸೋದಕ್ಕೆ. ಸರ್, ಸೋವಿಯತ್ ರಷ್ಯಾ ಮತ್ತೆ ಭಾರತ ಎರಡು ಸೇರಿ ಉಡಾವಣೆ ಮಾಡಿದ್ರು? ಅಲ್ಲ, ಉಡಾವಣೆ ಮಾಡಿದ್ ಸೋವಿಯತ್ ರಷ್ಯಾ, ನಿರ್ಮಾಣ ಆಗಿದ್ ಬೆಂಗಳೂರಲ್ಲಿ. ಇಲ್ಲೇ ಅವತ್ತು ನಿರ್ಮಾಣ ಏನಾಯ್ತು ಆರ್ಯಭಟ, ಅದೇ ಮುಂದೆ ಇವತ್ತು UR ರಾವ್ ಉಪಗ್ರಹ ಕೇಂದ್ರ ಅಂತ ದೊಡ್ಡ ಬೃಹತ್ತಾದ ಕೇಂದ್ರ ಆಗೋಗ್ಬಿಟ್ಟಿದೆ. ಅದ್ರ ಬಗ್ಗೆ ಹೇಳ್ತೀನಿ. ಇದ್ರ ಬಗ್ಗೆ ಚಂದ್ರಯಾನದ ಬಗ್ಗೆ ಬಂದಾಗ ಹೇಳ್ತೀನಿ. 2ನೇ ಹೆಸರು ಅದಕ್ಕೆ ಜವಾಹರ್ ಅನ್ನೋದನ್ನ ಸೂಚಿಸಿದ್ರಂತೆ. ಜವಾಹರ್ ಅಂದ್ರ ಅರಳೋದು ಅಂತ, ಜೊತೆಗೆ ಜವಾಹರ್ಲಾಲ್ ನೆಹರು ಆ ರೀತಿ. 3ನೇದು ಆರ್ಯಭಟ ಅನ್ನೋ ಹೆಸರನ್ನ ಸೂಚಿಸಿದ್ರಂತೆ. ಆಗ 3 ಹೆಸರನ್ನು ಕೇಳಿಸ್ಕೊಂಡು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಆರ್ಯಭಟ ಈ ಹೆಸರಿನಲ್ಲೇ ಅದು ಹೋಗ್ಲಿ ನೋಡಿ. ಆರ್ಯಭಟ ಯಾಕೆ ಅಂದ್ರೆ ಪ್ರಾಚೀನ ಭಾರತದ ಅತ್ಯಂತ ಖ್ಯಾತ ಖಗೋಳ ಶಾಸ್ತ್ರಜ್ಞ ಆರ್ಯಭಟ ನೋಡಿ. 15 ಶತಮಾನಗಳ ಹಿಂದೆನೆ ಹಗಲು ರಾತ್ರಿಗಳಾಗೋದು ಭೂಮಿ ತನ್ನ ಅಕ್ಷದ ಸುತ್ತ ಸುತ್ತೋದ್ರಿಂದ ಅಂತ ಹೇಳಿದ್ದ. ಅವಾಗ ಗ್ರಹಣಗಳಾಗೋದು ಯಾಕೆ ಅಂದ್ರೆ ಭೂಮಿ ಅಂತ ಬೇಡ, ನೆರಳು ಬೆಳಕುಗಳ ಆಟದಿಂದ ಗ್ರಹಣಗಳಾಗುತ್ತೆ ಅಂತ 15 ಶತಮಾನಗಳಿಂದನೇ ಹೇಳಿದ್ದ. ಜೊತೆಗೆ ಗಣಿತಶಾಸ್ತ್ರಕ್ಕೆ ಖಗೋಳಶಾಸ್ತ್ರಕ್ಕೆ ಇವನ ಕೊಡುಗೆ ಅಪಾರ. ಹಾಗಾಗಿ ಅವನ ಹೆಸರನ್ನೇ ಇಡಲಾಯಿತು. ಚಂದ್ರಯಾನ 3 ನೌಕೆ ಇದು ನೋಡಿ. ಭೂಮಿಯಿಂದ ಉಡಾಯಿಸುವ ವೇಳೆನಲ್ಲಿ ಚಂದ್ರಯಾನ 3 ನೌಕೆ ಈ ರೀತಿ ಇತ್ತು. ಚಂದ್ರಯಾನ 3 ಆಗಸ್ಟ್ 23ನೇ ತಾರೀಕು 2023ನೇ ಇಸ್ವಿ ಸಂಜೆ 6:03 ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಮೇಲೆ ಇಳಿಯುವ ಮೂಲಕ ಮೊದಲ ನೌಕೆ ಅದು ಇಳಿದಿದ್ದಲ್ಲಿ. ಯಾರು ಅಮೆರಿಕನ್ರು ಇಳಿದಿರ್ಲಿಲ್ಲ, ರಷ್ಯನ್ರು ಇಳಿದಿರ್ಲಿಲ್ಲ. ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಇಳಿದಂತಹ ಮೊದಲ ನೌಕೆ ನಿಮ್ಮ ಚಂದ್ರಯಾನ 3 ನೋಡಿ. ಇದೇ ನೌಕೆ ಇನ್ನೂ ರೋಮಾಂಚನ ಆಗತ್ತೆ. ಗೂಸ್ ಬಂಪ್ಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ, ರೋಮಾಂಚನ ಅಂತ ಹೇಳ್ತೀವಿ, ಮೈನ್ ನಿಮಿರೇಳುತ್ತೆ. ಸೊ ಹಾಗಾಗಿ ಈ ರೀತಿ ನೋಡಿ, ಇದು ಮಾದರಿ.
ಈ ಒಂದು ನೌಕೆನ ನೀವು ಉಪಗ್ರಹ ನಿರ್ಮಾಣಕ್ಕೆ ಏನೇನು ಪರಿಕರಗಳು ಬೇಕಾಗತ್ತೆ ಅದನ್ನೆಲ್ಲ ನೀವು ಇವತ್ತು ದೊಡ್ಡೇನಕುಂದಿ ಅಂತ ಒಂದು ಸ್ಥಳ ಇದೆ ಮಾರತ್ತಹಳ್ಳಿ ಹತ್ರ, ಅಲ್ಲಿ ಇಸ್ರೋ UR ಉಪಗ್ರಹ ಕೇಂದ್ರದ ದೊಡ್ಡ ಬೃಹತ್ ನೆಲೆ ಇದೆ. ನೀವು ಉಪಗ್ರಹ ನಿರ್ಮಾಣಕ್ಕೆ ಅಥವಾ ರೋಬೋಟ್ ನೌಕೆ ಇಂಥದ್ದನ್ನ ನಿರ್ಮಾಣ ಮಾಡಕ್ಕೆ ಬೇಕಾದಂತಹ ಪರಿಕರಗಳನ್ನ ತಗೊಂಡು ಹೋದ್ರೆ ಒಳಗೆ ಉಪಗ್ರಹ ನಿರ್ಮಾಣ ಮಾಡಿ ಅನೇಕ ಬಗೆಯ ಪರೀಕ್ಷೆಗಳಿಗೆ ಒಳಪಡಿಸಿ ನೇರವಾಗಿ ಅಲ್ಲಿಂದ ಉಡಾವಣಾ ಕೇಂದ್ರ. ಅಷ್ಟು ಸಾಮರ್ಥ್ಯ ಒಂದೇ ಸೂರಿನ ಅಡಿ ಇದೆ. ನೀವು ಈ ತರದ ಸಾಮರ್ಥ್ಯ ಎಲ್ಲ ಪ್ರಪಂಚದಲ್ಲಿ ಎಲ್ಲೋ ಬೆರಳಣಿಕೆಯಷ್ಟು ರಾಷ್ಟ್ರಗಳಲ್ಲಿ ಮಾತ್ರ ಇದೆ. ಸರಿ, ಚಂದ್ರಯಾನ 3 ಮೇಲ್ ಕಳಿಸಿ ಆದ್ಮೇಲೆ ನಮ್ಗೆ ಏನೇನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ ಸರ್? ಮೊದಲನೇದಾಗಿ ಭಾರತ ತಾಂತ್ರಿಕವಾಗಿ ನೋಡಿ ಚಂದ್ರನ ಮೇಲೆ ಇಳಿಯೋದು ಸುಲಭ ಅಲ್ಲ. 2023ರಲ್ಲಿ ನಾವು ಇಳಿಯೋದಕ್ಕೆ ಒಂದ್ 3-4 ತಿಂಗಳು ಮುಂಚೆ, ಅದಾದ್ಮೇಲೆ ಈ 2 ವರ್ಷಗಳಲ್ಲಿ ಅನೇಕ ನೌಕೆಗಳು ಅಮೆರಿಕಾದವು, ಜಪಾನ್ನವು, ರಷ್ಯಾದ್ದು ಎಲ್ಲ ಇಳಿಯಕ್ ಹೋಗಿ ವೈಫಲ್ಯವನ್ನು ಕಂಡಿವೆ. ನೋಡಿ, ಇದು ನಿಮ್ಮ ನೌಕೆ ಅತ್ಯಂತ ನಿಖರವಾಗಿ ಇಳಿತು. ಈಗ ನಾವು ಕಳಿಸಿದ್ದು ನೋಡಿ, ಮೊದಲನೇದಾಗಿ ಇಂತಹ ಒಂದು ತಾಂತ್ರಿಕ ಸಾಮರ್ಥ್ಯ ನಮ್ಮಲ್ಲಿದೆ ಅಂತ ಸಾಬೀತು ಮಾಡಿ. ಅಷ್ಟೇನಾ? ಹಾಗಾದ್ರೆ ಅಷ್ಟೇ ಅಲ್ಲ, ವಿಜ್ಞಾನಕ್ಕೂ ಇದರಿಂದ ಹೆಲ್ಪ್ ಆಗ್ಬೇಕು, ನೆರವು ಬರ್ಬೇಕು. ಈ ಒಂದು ನೋಡಿ, ಇದು ವಿಕ್ರಮ್ ಇಳಿಯುವ ಕೋಶ. ಇದು ವಿಕ್ರಮ್ ನೋಡಿ, ಈ ಭಾಗ ಇಳಿಯುವ ಕೋಶ, ಈ ಭಾಗ ಅದನ್ನ ಚಂದ್ರ ಕಕ್ಷೆಗೆ ಕೊಂಡೊಯ್ದಂತಹ ನೋದನಾ ಕೋಶ, ಪ್ರಪಲ್ಷನ್ ಮಾಡ್ಯೂಲ್ ಅಂತ. ಭೂಮಿಯಿಂದ ಉಡಾಯಿಸಲ್ಪಟ್ಟಾಗ ಈ ರೀತಿನೇ ಉಡಾಯಿಸಲ್ಪಟ್ಟಿದೆ. ನೋಡಿ, ಇದರ ಉದರದಲ್ಲಿ ಅಂದ್ರೆ ಇದರ ಹೊಟ್ಟೆಲಿ ಈ ರೋವರ್ ಇತ್ತು, ಪ್ರಜ್ಞಾನ್. ಇದು ವಿಕ್ರಮ್. ನೋಡಿ, ಅಲ್ಲಿ ಅದ್ರ ಒಳಗಡೆ ಇತ್ತು ಆ ರೀತಿ. ಅದರಿಂದ ಆಚೆ ಬಂದ್ಬಿಟ್ಟು ಅದರ ಚಿತ್ರ ಅಂತ ತೆಗ್ದಿದೆ. ಆ ಚಿತ್ರ ನೀವು ನೋಡ್ಬೇಕದು. ನಾವು ಚಂದ್ರನ ಮೇಲೆ ಇಳಿದಿದೀವಿ ಅನ್ನೋದಕ್ಕೆ ಪುರಾವೆ ಇದೆ ಅದು. ಹಾಗಾಗಿ ಇದರ ನಿರ್ಮಾಣ ಆಗಿದೆ. ಇದು 4000 ಕಿಲೋಗ್ರಾಂ ತೂಕದ ಉಪಗ್ರಹ. ಇದರಲ್ಲಿ ಈ ಇಳಿಯುವ ಕೋಶದಲ್ಲಿ, ವಿಕ್ರಮ್ ಇಳಿಯುವ ಕೋಶದಲ್ಲಿ 3 ವೈಜ್ಞಾನಿಕ ಉಪಕರಣ. ಚಂದ್ರನ ಅತ್ಯಂತ ತೆಳುವಾದ ವಾತಾವರಣ ಯಾವ ರೀತಿ ಇದೆ, ಚಂದ್ರನ ಒಳಭಾಗದ ರಚನೆ ಯಾವ ರೀತಿ ಇದೆ, ಅದನ್ನ ಅರಿಯೋದಕ್ಕೆ ಬೇಕಾದ ಉಪಕರಣ ಮತ್ತೊಂದು. 3ನೇದು ಚಂದ್ರನ ಮಣ್ಣು ಉಷ್ಣತೆಯನ್ನ ತಾಳಿಕೊಳ್ಳುವುದಕ್ಕೆ ಮುಂದೆ ಮಾನವರು ಚಂದ್ರನ ಮೇಲೆ ನಿರಂತರವಾಗಿ ವಾಸಿಸ್ತೀವಿ ಅಂದ್ರೆ ಕಾಯಂ ಆಗಿ ವಾಸಿಸ್ತೀವಿ ಅಂದಾಗ ಇದನ್ನ ಕೆಲ ಮಟ್ಟಿಗೆ ಬಳಸಿಕೊಳ್ಳಬಹುದಾ ಉಷ್ಣತೆಯನ್ನ ನಿಯಂತ್ರಣಕ್ಕೆ, ಉಷ್ಣತೆಯನ್ನು ತಾಳಿಕೊಳ್ಳುವುದಕ್ಕೆ. ಈ ರೀತಿ 3 ಪ್ರಯೋಗಗಳು ಇದರಲ್ಲಿ ಇತ್ತು. ಅವು ಕೆಲಸ ಮಾಡಿದ್ವು 14 ದಿವಸ. ಇದರಲ್ಲಿ 2 ನೋಡಿ, ಇದರಲ್ಲಿ 2 ಈ ರೋವರ್ ನಲ್ಲಿ 2 ವೈಜ್ಞಾನಿಕ ಉಪಕರಣಗಳಿತ್ತು. ಇದೇನು ಅಂದ್ರೆ ಯಾವ ರಾಸಾಯನಿಕ ವಸ್ತುಗಳು ಇದೆ ಚಂದ್ರನಲ್ಲಿ, ಯಾವ ಧಾತುಗಳಿದೆ, ಯಾವ ಖನಿಜಗಳಿದೆ, ಅದ್ರ ಬಗ್ಗೆ ಕೂಡ. ಈಗ ಮನುಷ್ಯವಾಗಿ ಚಂದ್ರನಲ್ಲಿ ವಾಸ ಮಾಡಬಹುದು ಅಂತ ಮಾಡಬಹುದು. ಈಗಾಗಲೇ ಕೃಷಿ ಮಾಡಬಹುದಾ? ಕೃಷಿ ಮಾಡೋದಿಕ್ಕೆ ನೋಡಿ, ನಮ್ಮ ಭೂಮಿಯ ಮೇಲಿನ ಮಣ್ಣಿನಲ್ಲಿ ಹ್ಯೂಮಸ್ ಅಂತ ಒಂದಿರುತ್ತೆ. ಅಂದ್ರೆ ಒಂದು ಕಾಲದಲ್ಲಿ ಜೀವಿಸಿದ್ದಂತಹ ಪ್ರಾಣಿಗಳ, ಸಸ್ಯಗಳ ಪಳಿಯುಳಿಕೆಗಳ ಪುಡಿ, ಅದು ಚಂದ್ರನ ಮೇಲೆ. ಬರೀ ಅಲ್ಲಿರಂತಹ ಮಣ್ಣು ಅಂದ್ರೆ ಶಿಲೆಗಳ ಪುಡಿ. ಸೊ ಮನುಷ್ಯ ಹೋಗಿರ್ಬೋದಲ್ಲಿ. ಯಾಕೆ 12 ಜನ ಓಡಾಡ್ ಬಂದಿದಾರಲ್ಲ ಈಗಾಗಲೇ. 69ರಿಂದ 72 ಒಳಗೆ 12 ಜನ ಹೋಗಿ ಬಂದಿದ್ದಾರೆ. ಆಗ್ಲೇ ಇವಾಗ ಮುಂದೆ ಮಾನವ ಏನು ಅಂದ್ರೆ 1 ದಿವಸ 2 ದಿವಸ ಹೋಗಿ ಬರೋದ್ರಲ್ಲಿ ಅವನಿಗೆ ಆಸಕ್ತಿ ಇಲ್ಲ. ತಿಂಗಳಾನುಗಟ್ಲೆ ಅಲ್ಲಿ ಇರಬೇಕು ಅಂತ ಇದು ನಾನು ಇನ್ನೊಂದು ತೋರಿಸ್ಬೇಕು. ಅವನ ಆಸಕ್ತಿ ಇರೋದಲ್ಲಿ ನೋಡಿ, ಈ ರಾಕೆಟ್ ನ ನಿಮಗ್ ತೋರಿಸ್ಬೇಕು ನಾನು. ಭಾರತದ ಮತ್ತೊಂದು ಹೆಮ್ಮೆಯ ರಾಕೆಟ್ ಇದು. LVM-3 ಅಂತ ಹೇಳಿದ್ರೆ ಲಾಂಚ್ ವೆಹಿಕಲ್ ಮಾರ್ಕ್ 3 ಅಂತ. ಅಂದ್ರೆ ಒಂದು ಬಗೆಯ ಉಡಾವಣಾ ವಾಹನ. ಇದರ ಜನಪ್ರಿಯ ಹೆಸರು ಮೀಡಿಯಾದವರು, ಮಾಧ್ಯಮದವರು ಬಾಹುಬಲಿ ಅಂತ ಕರೀತಾರೆ. ಯಾಕಂದ್ರೆ ನೋಡಿ, ಈ ರಾಕೆಟ್ ಈ ಚಂದ್ರಯಾನ 3 ನೌಕೆನ ಉಡಾಯಿಸಿದೆ. ನೋಡಿ, ಚಂದ್ರಯಾನ 3 ನೌಕೆಯ ತೂಕ ಉಡಾವಣೆಯ ವೇಳೆನಲ್ಲಿ ಎಷ್ಟು ಅಂತ ಹೇಳಿದೆ. ಅದೆಷ್ಟು ಅಂದ್ರೆ 4 ಟನ್, ಅಂದ್ರೆ 4000 ಕಿಲೋಗ್ರಾಂ. ಈ ರಾಕೆಟ್ ನ ಆ ಭಾಗದಲ್ಲಿ ನೋಡಿ, ಭಾರತದ ಧ್ವಜ ಇದೆಯಲ್ಲ, ಆ ಭಾಗದ ಒಳಗಡೆ ಇದು ಕುಳಿತಿದೆ. ಓಕೆ, ಈ ರಾಕೆಟ್ ನ ತೂಕ ಎಷ್ಟು ಗೊತ್ತಾ? ತುಂಬಾ ಜಾಸ್ತಿ ಏನಲ್ಲ, ಭಾರತದ ರಾಕೆಟ್ ತಾನೆ ಎಷ್ಟಾದ್ರು ಏನು ಮಹಾ ಇರುತ್ತೆ. ಇದರ ತೂಕ 6,40,000 ಕಿಲೋಗ್ರಾಂ. ಅದು 4,000 ಕಿಲೋಗ್ರಾಮ್. ಇದನ್ನು ಹೊತ್ತೊಯ್ಯೋದಕ್ಕೆ ಚಂದ್ರನತ್ತ 6,40,000 ಕಿಲೋಗ್ರಾಂ. ನೋಡಿ, ಈ 2 ರಾಕೆಟ್ ಎಷ್ಟು ಬರುತ್ತೆ? ಅದು 640. ಅದು 4 ಟನ್, ಇದು 640 ಟನ್. ನೋಡಿ, ಇಲ್ಲಿ
ಈ ರಾಕೆಟ್ ಎರಡು ಉರಿಯೋದು ಪ್ರಾರಂಭ ಆದಾಗ ಈ ರಾಕೆಟ್ ಈ ವಾಹನ ಮೇಲೆ ಹೇಳುತ್ತೆ. ನೀವು ನಾನು ಕ್ಲಿಪ್ಪಿಂಗ್ ಕೊಡ್ತೀನಿ, ತಾವು ನೋಡ್ಬೋದು. ಅದು ಮೇಲೆ ಎದ್ದಾಗ ಇದರಲ್ಲಿ 2,07,000 ಕಿಲೋಗ್ರಾಂ ಇಂಧನ ದಹನ ಅನುಕೂಲಿ. ಇದರಲ್ಲಿ 2,07,000 ಕಿಲೋಗ್ರಾಂ. ಇದು ಒಂಥರ ರಬ್ಬರ್ ತರ ಇರುತ್ತೆ. ಆ ರೀತಿ ಅಲ್ಯೂಮಿನಿಯಂ ಪೌಡರ್, ಅಮೋನಿಯಂ ಪರ್ಕ್ಲೋರೇಟ್. ನಾವು ಪೆಟ್ರೋಲ್ ಡೀಸೆಲ್ ತರದಲ್ಲ. ಏನೇನ್ ಹಾಕ್ತಿರ ಅದು ಹುರಿದು ಇದು ಮೇಲೆ ಹೋಗ್ಬೇಕಲ್ಲ, ಮೇಲೆ ಹೋಗ್ಬೇಕು. ಅದೇ ಅದನ್ನೇ ಹೇಳಿದ್ದು. ಇದರಲ್ಲಿ 2,07,000, ಇದರಲ್ಲಿ 2,07,000 ಇದೆ. 4,14,000 ಕಿಲೋಗ್ರಾಂನಷ್ಟು ನೋದನಕಾರಿಗಳು ಅಂದ್ರೆ ಇಂಧನ ದಹನ ಅನುಕೂಲಿಗಳ ಜೋಡಿ 2 ನಿಮಿಷ 20 ಸೆಕೆಂಡ್ ಅಲ್ಲಿ ಉರಿದು ಬೂದಿಯಾಗುತ್ತೆ. 4,14,000 ಅನ್ನೋದು ಕಿಲೋಗ್ರಾಂ ಅನ್ನೋದು 2 ನಿಮಿಷ 20 ಸೆಕೆಂಡ್ ಅಲ್ಲಿ ಉರಿದೋಗುತ್ತೆ ಅಂದ್ರೆ ಯಾವ ರೀತಿ ಕಬಳಿಸ್ತಾ ಇರುತ್ತೆ ನೋದನಕಾರಿಗಳು. ಹಾಗಾಗಿ ನಾನು ಇದಕ್ಕೆ ಈ 2ಕ್ಕೆ ಬಕಾಸುರ ಅಂತ, ಮಹಾಭಾರತದಲ್ಲಿ ಬಕಾಸುರ ಬರ್ತಾನಲ್ಲ, ಅದಕ್ಕೆ ಅವನು ಅಷ್ಟೇ ಯಾವ ರೀತಿ ತಿಂತಾ ಇದ್ದಂತ ಆ ರೀತಿ ಇದು ತಿನ್ನತ್ತೆ. ನೋಡಿ, ಇದು ನಮ್ಮ ಹೆಮ್ಮೆಯ ರಾಕೆಟ್ ಚಂದ್ರಯಾನ ನೌಕೆನ ಉಡಾಯಿಸಿದ್ದೇನೆ ಸಾಲದು ಅಂತ 72 ವಿದೇಶಿ ಉಪಗ್ರಹಗಳನ್ನು ಉಡಾಯಿಸಿದೆ. ಇಲ್ಲಿ 1975, ಇಲ್ಲಿ 2023, ಇಲ್ಲಿಂದ ಇಲ್ಲಿ ತನಕ ಎಷ್ಟು ಬೆಳೆದು ಬಿಟ್ಟಿದೀವಿ ಅಂದ್ರೆ ಇವತ್ತು ಭಾರತ ಅಂತರಿಕ್ಷದಲ್ಲಿ ಅನೇಕ ಸಾಧನೆಗಳನ್ನು ಮಾಡಿರುವಂತಹ ಕೆಲವೇ ಶಕ್ತ ರಾಷ್ಟ್ರಗಳ ಪೈಕಿ ಒಂದು. ಅದರಲ್ಲಿ ಇದ್ದಂತಹ ವೈಜ್ಞಾನಿಕ ಉಪಕರಣಗಳು 3. ಒಂದು ಸೂರ್ಯನನ್ನ ಅಧ್ಯಯನ ಮಾಡೋದಕ್ಕೆ, ಮತ್ತೊಂದು ಭೂಮಿಯ ಅಯಾನು ಮಂಡಲನ ಅಧ್ಯಯನ ಮಾಡೋದಕ್ಕೆ, ಮತ್ತೊಂದು ದೂರದ ಆಕಾಶಕಾಯಗಳಿಂದ ಬರುವಂತಹ ಎಕ್ಸ್ರೇಗಳು, ಕ್ಷಕಿರಣಗಳು ಅಂತ ಹೇಳ್ತೀವಲ್ಲ, ಅದನ್ನ ಅಧ್ಯಯನ ಮಾಡುವಂತಹ 3 ವೈಜ್ಞಾನಿಕ ಉಪಕರಣಗಳಿಷ್ಟು. ಈಗಾಗಲೇ ನಾವು ನಮ್ಮಲ್ಲಿ ಇವತ್ತು ಒಂದು ಆಸ್ಟ್ರೋಸ್ಯಾಟ್ ಅನ್ನುವಂತಹ ಒಂದು ಉಪಗ್ರಹ ಇದೆ. ಅದು ಒಂದಲ್ಲ 4 ಬಗೆಯ ಕಣ್ಣುಗಳನ್ನು ಹೊಂದಿರುವಂತಹ ಉಪಗ್ರಹ. ಅಂದ್ರೆ ಖಗೋಳ ವೀಕ್ಷಣೆಗಾಗಿ ಅದು ಬೆಳಕನ್ನು ಅಭ್ಯಸಿಸುತ್ತೆ, ಎಕ್ಸ್ರೇಗಳನ್ನ ಅಭ್ಯಸಿಸುತ್ತೆ, ಗಾಮಾ ಕಿರಣಗಳನ್ನ ಅಭ್ಯಸಿಸುತ್ತದೆ. ಜೊತೆಗೆ ಅಲ್ಟ್ರಾ ವೈಲೆಟ್ ಅಂತ ಹೇಳ್ತೀವಲ್ಲ, ಅಂದ್ರೆ ಅತಿ ನೇರಳೆ ಕಿರಣಗಳನ್ನು, ಅದನ್ನೆಲ್ಲ ನೀವು ಕೇಳ್ಬೋದು, ಸರ್ ಇದನ್ನೆಲ್ಲ ನಾವು ಯಾಕೆ ಅಭ್ಯಾಸ ಮಾಡೋದು ಯಾಕೆ, ನಾವು ಏನ್ ಕಾರಣ, ಬೆಳಕನ್ನೇ ಯಾಕೆ ಮಾಡಬಾರ್ದು ಅಂದ್ರೆ, ನಾವು ಈ ಬ್ರಹ್ಮಾಂಡನ, ಈ ವಿಶ್ವವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಬಗೆಯ ವಿದ್ಯುತ್ ಕಾಂತೀಯ ಕಿರಣಗಳನ್ನ, ಬೆಳಕು ಸೇರಿದಂತೆ ಅನೇಕ ಬಗೆಯ ವಿದ್ಯುತ್ ಕಾಂತೀಯ ತರಂಗಗಳನ್ನ ನಾವು ಅಭ್ಯಸಿಸಬೇಕು. ಆದ್ರೆ ಭೂಮಿಯ ವಾತಾವರಣ ಬೆಳಕು ಹಾಗೂ ರೇಡಿಯೋ ಅಲೆಗಳನ್ನ ಬಿಟ್ರೆ ಮಿಕ್ಕಿದ್ದನ್ನೆಲ್ಲ ತಡೆದು ಬಿಡುತ್ತೆ. ಅದು ತಡೆದಿರೋದ್ರಿಂದ ನಾವು ಬದುಕಿದೀವಿ, ಇಲ್ಲಾಂದ್ರೆ ಬದುಕ್ತಾನೆ ಇರಲಿಲ್ಲ. ಆದ್ರೆ ವಾತಾವರಣದಾಚೆ ಉಪಗ್ರಹಗಳ ಮೂಲಕ ಹೋದ್ರೆ ನೀವು ಇದನ್ನೆಲ್ಲ ಅಭ್ಯಸಿಸಬೇಕು. ಈಗ ಉಪಗ್ರಹಗಳನ್ನ ಮೇಲೆ ಬಿಟ್ಟಾಗ ಸರ್ ಇಷ್ಟು ದಿನಗಳಾದ ಅಲ್ಲಿ ಇರ್ಬೇಕು, ಅಥವಾ ಅದಾದ್ಮೇಲೆ ಅದು ಪ್ರೋಗ್ರಾಮಿಂಗ್ ನಿಂತೋಗುತ್ತೆ ಅಂತ ಫಸ್ಟ್ ಪ್ರೋಗ್ರಾಮಿಂಗ್ ಮಾಡಿರ್ತಾರ. ಸುಮಾರು ಒಂದು ಹಬ್ಬ ಅಂದ್ರೆ 15 ವರ್ಷ ಕೆಲಸ ಮಾಡಬಹುದು. ಈಗ ಆರ್ಯಭಟ ಎಷ್ಟು ವರ್ಷ ಮಾಡಿದ್ರು ಸರ್? ಆರ್ಯಭಟ ಸುಮಾರು 1992 75 ಉಡಾಯಿಸಿದ್ರೆ 92 ತನಕ ಸುಮಾರು ಅದು ಕಕ್ಷೆನಲ್ಲಿ. ಅದಾದ್ಮೇಲೆ ಏನಾಗುತ್ತೆ, ಅದು ಭೂ ವಾತಾವರಣವನ್ನು ಮರುಪ್ರವೇಶ ಮಾಡಿ ಉರಿದೋಯ್ತು. ಚಂದ್ರಯಾನ 3 ಈ ವಿಕ್ರಮ್ ಕೋಶ ಮತ್ತು ಪ್ರಜ್ಞಾನ್ ಆ 6 ಚಕ್ರಗಳ ರೋವರ್ ಅದೆಲ್ಲ 14 ದಿವಸ ಕೆಲಸ ಮಾಡ್ತಷ್ಟೇ. ಯಾಕಂದ್ರೆ ಅದಾದ್ಮೇಲೆ ಚಂದ್ರನ ಮೇಲೆ ಕತ್ಲಾದ್ಮೇಲೆ ತಿರ್ಗಾ ಅದು ಹೇಳೋಕ್ ಮುಂಚೆನೆ ಅದು ವಿಪರೀತವಾದ ಶೀತ ಪ್ರದೇಶದಿಂದಾಗಿ ಹೆಪ್ಪುಗಟ್ಟೋಗ್ಬಿಟ್ಟು ಮರಗಟ್ಟೋಗ್ಬಿಟ್ಟು ಅದನ್ನ ನಿರ್ಮಾಣ ಮಾಡಿದ್ದ ಅದೇ ರೀತಿ. ನೋಡಿ, ಯಾವ್ದು ಹಂತವಾಗಿ ಮೊದಲೇ ಎಲ್ಲ ಮಾಡ್ಬಿಡ್ತೀನಿ. ಆ ಒಂದು ಐಟಮ್ ಅಲ್ಲೇ ಇರುತ್ತೆ, ಚಂದ್ರನ ಮೇಲೆ ಅಲ್ಲೇ ಇದೆ, ಅವೆರಡು ಅಲ್ಲೇ ಕೂತಿದೆ, ಬೇಕಾದ್ರೆ ನೋಡ್ಕೊಂಡ್ ಬರ್ಬೋದು. ನೀವು ಟೂರಿಸ್ಟ್ ಆಗಿ ಹೋದ್ರೆ ಯಾವತ್ತಾರ ಯಾವ್ದು ಇಲ್ಲ ಅಂತ. ಆ ಕಾಲನು ಬರುತ್ತಲ್ವ ಸರ್, ಚಂದ್ರನ ಮೇಲೆ ಒಂದಿನ ನಾವೆಲ್ಲರೂ ಖಂಡಿತ ಹೋಗ್ಬೋದು. ಖಂಡಿತ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ, ಖಂಡಿತ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ವರ್ಕ್ ನಡೀತಾ ಇದೆ. ಅಂತರಿಕ್ಷಕ್ಕೆ ನಿಮ್ಮಲ್ಲಿ ಸಾಕಷ್ಟು ಒಂದು $5 ಲಕ್ಷ ಇದ್ರೆ ನೀವು ಅಂತರಿಕ್ಷಕ್ಕೆ ಹೋಗಿ ಬರ್ಬೋದು. ನೋಡಿ, ಜೆಫ್ ಬೆಜೋಸ್ ಅವ್ರದ್ದು ಬ್ಲೂ ಆರಿಜಿನ್ ಅಂತ, ಅದರಲ್ಲಿ ನ್ಯೂ ಗ್ಲೆನ್ ಅಂತ ಒಂದು ರಾಕೆಟ್ ಅಲ್ಲಿ 10 ನಿಮಿಷ ಅಷ್ಟೇ ಹೋಗಿ ಕೂತ್ಕೊಳ್ಳಿ, ಯಾವ ಟ್ರೈನಿಂಗು ಬೇಡ, ಜಾಸ್ತಿ ಕೂತ್ಕೊಳ್ಳಿ, ಮೇಲೆ ಹೋಗುತ್ತೆ, 100 ಕಿಲೋಮೀಟರ್ ಎತ್ತರಕ್ಕೆ ಹೋಗುತ್ತೆ. ಅಲ್ಲಿ ಒಂದು 2-3 ನಿಮಿಷ ನೀವು ತೂಕರಹಿತ ಸ್ಥಿತಿನ ಅನುಭವಿಸಿ, ಆಚೆ ಯಾವ ರೀತಿ ಕಾಣಿಸುತ್ತೆ ದೃಶ್ಯಗಳನ್ನು ಆನಂದಿಸಿ ಕೆಳಗೆ ಬನ್ನಿ. ತಿರ್ಗಾ $5 ಲಕ್ಷ, ಸುಮಾರು $5 ಲಕ್ಷ, ರೂಪಾಯಿ ಅಲ್ಲ ಸರ್. ಮೇಲೆ ಈ ಬಾಹ್ಯಾಕಾಶ ಸಂಸ್ಥೆಗಳಿದ್ದಿಲ್ಲ ಅಂದ್ರೆ ಸ್ಟೇಷನ್ಸ್ ಇದೆಯಲ್ಲ, ಅವು ಹೆಂಗ್ ಕೆಲಸ ಮಾಡುತ್ತೆ ಸರ್? ಅಲ್ಲ ನೋಡಿ, ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಒಂದಿದೆ. ಈಗಲೂ ಅದರಲ್ಲಿ 7 ಜನ ವಾಸಿಸ್ತಾ ಇದ್ದಾರೆ, ಬೇರೆ ಬೇರೆ ದೇಶದವರು. ನಮ್ಮ ಶುಭಾಂಶು ಶುಕ್ಲಾ ಅವರು ಅಲ್ಲೇ ಹೋಗ್ಬಿಟ್ಟು 2 ವಾರಗಳ ಕಾಲ ವಾಸಿಸಿ ಪುನಃ ವಾಪಸ್ ಬಂದರು. ಅದು ಯಾವ ರೀತಿ ಕೆಲಸ ಮಾಡತ್ತೆ ಅಂದ್ರೆ, ಅದು ಮಾನವರನ್ನು
ಉಳ್ಳ ಅಂತರಿಕ್ಷ ನೌಕೆಗಳು. ಅಂದ್ರೆ ಮಾನವರ ವಾಸಕ್ಕೆ ಹಾಗೂ ಮಾನವರು ಅಲ್ಲಿ ಅನೇಕ ಪ್ರಯೋಗಗಳನ್ನ ನಿರ್ವಹಿಸುವುದಕ್ಕೆ ಅಗತ್ಯವಾದ ಎಲ್ಲ ಅನುಕೂಲಗಳನ್ನು ಹೊಂದಿರುವಂತಹ ದೊಡ್ಡ ಅಂತರಿಕ್ಷ ನೌಕೆಗಳು. ಆಗಾಗ ಅದಕ್ಕೆ ಗಾಳಿ, ನೀರು ಮತ್ತು ಆಹಾರ ಇದನ್ನೆಲ್ಲ ಸರಬರಾಜು ಮಾಡ್ತಾರೆ. ಆ ರೀತಿ ಮಾಡೋ ಮೂಲಕ ವರ್ಷಾನುಗಟ್ಲೆ ಜನಗಳು ಅದರಲ್ಲಿ ವಾಸಿಸ್ಬೋದು. ಇವಾಗ 2000 ಇಸ್ವಿಯಿಂದ ಇದ್ರವರೆಗೂ ನಿರಂತರವಾಗಿ ವಾಸಿಸ್ತಾನೆ ಇದ್ದಾರೆ ಜನ. ಅಂದ್ರೆ ಒಬ್ಬರೇ ಅಲ್ಲ, ಒಬ್ಬರು ರೀಪ್ಲೇಸ್ ಮಾಡೋದು, ಬದಲಿಯಾಗಿ ಮತ್ತೊಬ್ರು ಹೋಗೋದು, ಆ ರೀತಿ. ನಮ್ದು ಎಷ್ಟಿದೆ ಸರ್ ಇಂಡಿಯಾದಲ್ಲಿ ಸ್ಪೇಸ್ ಸ್ಟೇಷನ್, ಭಾರತೀಯ ಅಂತರಿಕ್ಷ ಸ್ಟೇಷನ್ ಅಂತ 2028 ಸುಮಾರಿಗೆ ಅದರ ಮೊದಲ ಹಂತನ ಉಡಾಯಿಸೋಣ ಅಂತ ಇದೀವಿ ಅಂತ ನಮ್ಮ ಭಾರತ ಸರ್ಕಾರ ಇವತ್ತು ಪ್ರಕಟಿಸಿದೆ. ಅದು ನಿರ್ಮಾಣ ಹೇಗಾಗುತ್ತೆ ಸರ್? ನಿರ್ಮಾಣ ನಾವು ಯಾವ ರೀತಿ ಉಪಗ್ರಹಗಳನ್ನ, ರೋಬೋಟ್ ನೌಕೆಗಳನ್ನ ನಿರ್ಮಾಣ ಮಾಡ್ತೀವೋ ಕೆಲ ಮಟ್ಟಿಗೆ ಅದೇ ರೀತಿ. ಆದ್ರೆ ಅದರಲ್ಲಿ ಮಾನವರಿರೋದ್ರಿಂದ ಮಾನವರ ವಾಸಕ್ಕೆ ಅಗತ್ಯವಾದ ಪರಿಕರಗಳನ್ನು, ಪರಿಸರವನ್ನು, ಅನುಕೂಲಗಳನ್ನು ಅದರಲ್ಲಿ ಕಲ್ಪಿಸಬೇಕು. ಸೊ ನಮ್ದು ಇಂಡಿಯಾದ ಇಲ್ಲ, ಇಲ್ಲಿವರೆಗೂ ಸದ್ಯಕ್ಕಿಲ್ಲ. ಇವಾಗ ಗಗನಯಾನ ನೋಡಿ, ಇಲ್ಲಿ ಗಗನಯಾನ ಕಾಣಿಸ್ತಾ ಇದೆ. ಗಗನಯಾನ ಕಾರ್ಯಕ್ರಮ ಅನ್ನೋದನ್ನ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮದ ಅಂಗವಾಗಿ ಇದನ್ನ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಮಾನವ ಸಹಿತ ಅಂತರಿಕ್ಷ ಯಾನ ಅಂದ್ರೆ ಗಗನಯಾತ್ರಿಗಳನ್ನ ಬಳಸಿಕೊಂಡು ನಡೆಸುವಂತಹ ಅಂತರಿಕ್ಷ ಯಾನ ಕಾರ್ಯಕ್ರಮದ ಮೊದಲ ಹೆಜ್ಜೆ ಇದು ಗಗನಯಾನ. ಇದರಲ್ಲಿ ನೋಡಿ 4 ಜನ ಗಗನಯಾತ್ರಿಗಳನ್ನ ಆಯ್ಕೆ ಮಾಡಲಾಗಿತ್ತು. ಪ್ರಶಾಂತ್ ಬಾಲಕೃಷ್ಣನ್ ನಾಯರ್, ಅಜಿತ್ ಕೃಷ್ಣನ್, ಅಂಗದ್ ಪ್ರತಾಪ್, ಶುಭಾಂಶು ಶುಕ್ಲಾ. ಈ 4 ಜನನ 2020ರಲ್ಲೇ ಆಯ್ಕೆ ಮಾಡಲಾಯಿತು. ಶುಭಾಂಶು ಶುಕ್ಲಾ ಇಲ್ಲಿ ಬಲಬದಿಯಲ್ಲಿ ಇದ್ದಾರಲ್ಲ, ಇವರು ಇವಾಗ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣಕ್ಕೆ ಅಮೆರಿಕಾದ ರಾಕೆಟ್ ನಲ್ಲಿ ಹೋಗಿ 2 ವಾರ ವಾಸಿಸಿ ಪುನಃ ವಾಪಸ್ ಬಂದಿದ್ದಾರೆ. ಅಲ್ಲಿ ಹೋದವರು ಏನೇನು ವರ್ಕ್ ಮಾಡ್ತಾರೆ ಸರ್? ಹೆಂಗ ನೋಡಿ, ಮೊದಲನೇದಾಗಿ ನಮ್ಮ ಒಂದು ದೇಹ ಅನ್ನೋದು ಈ ಗುರುತ್ವ ಇರುವಂತಹ ಭೂಮಿ ಮೇಲಿನ ಪರಿಸರದಲ್ಲಿ ನಮ್ಮ ದೇಹ ವಿಕಾಸ ಹೊಂದಿದೆ. ಅಂತರಿಕ್ಷದಲ್ಲಿ ತೂಕರಹಿತ ಪರಿಸ್ಥಿತಿ. ಹೌದು, ತೂಕರಹಿತ ಪರಿಸ್ಥಿತಿನಲ್ಲಿ ತೇಲಾಡ್ತಾ ಇರಬೇಕು. ಮೇಲೆ ಯಾವುದು, ಕೆಳಗೆ ಯಾವುದು, ಜೊತೆಗೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ಲಿ. ಅಂದ್ರೆ ಯಾವ್ದಾರು ಹಿಡ್ಕೊಂಡು ನಿಂತ್ಕೋಬೇಕು, ಇಲ್ಲ ಕೂತ್ಕೋಬೇಕು. ಆಮೇಲೆ ನಮ್ಮ ದೈನಂದಿನ ಜೀವನ ಏನಿದೆ, ಹಲ್ಲುಜ್ಜೋದಾಗ್ಲಿ ಅಥವಾ ಸ್ನಾನ ಮಾಡೋದಾಗ್ಲಿ, ಊಟ ಮಾಡೋದಾಗ್ಲಿ, ಶೌಚಕ್ರಿಯೆ ಆಗ್ಲಿ, ಯಾವುದು ಇಲ್ಲಿನಂತೆ ಅದು ಸಾಧ್ಯ ಇಲ್ಲ. ಹಾಗಾಗಿ ಅದನ್ನೆಲ್ಲ ಅದಕ್ಕೆ ಬೇಕಾದ ಅನುಕೂಲಗಳನ್ನೆಲ್ಲ ವಿಶೇಷವಾದ ರೀತಿಯಲ್ಲಿ ಕಲ್ಪಿಸಬೇಕು. ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಶುಭಾಂಶು ಶುಕ್ಲಾ ಅವರು ಹೋಗಿ ಬಂದಿದ್ದು ಸುಮಾರು 6 ಬೆಡ್ರೂಮ್ ಇರುವಂತಹ 6 ಕೋಣೆಗಳಿರುವಂತಹ ದೊಡ್ಡ ಮನೆ ಅಷ್ಟು ದೊಡ್ಡದಾಗಿದೆ. ಒಳಗಡೆ ಜಾಗ ಭೂಮಿಯಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿ ಇರುತ್ತೆ? ಬಹಳ ಒಳ್ಳೆ ಪ್ರಶ್ನೆ. ಸುಮಾರು 400 ಕಿಲೋಮೀಟರ್ ಎತ್ತರದಲ್ಲಿ. ಈಗ ಮೇಲೆ ಸ್ಪೇಸ್ ಸ್ಟೇಷನ್ ನಿರ್ಮಾಣ ಆಗುತ್ತಲ್ಲ, ಅದು ಎಷ್ಟು ವರ್ಷ ತನಕ ಇರುತ್ತೆ ನೋಡಿ? ಇವಾಗ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ 1997ರಲ್ಲಿ ಪ್ರಾರಂಭ ಆಗಿತ್ತು, ನಿರ್ಮಾಣ ಆಗೋದು. ಇವತ್ತು ಕೆಲಸ ಮಾಡ್ತದೆ. ಒಂದು 2-3 ದಶಕಗಳ ಕಾಲ ಅಲ್ಲಿ ಅದು ಏನೇನ್ ಪ್ರೋಗ್ರಾಮಿಂಗ್ ಮಾಡುತ್ತೆ, ಏನೇನ್ ಕಂಟ್ರೋಲ್ ಮಾಡುತ್ತೆ? ಅಲ್ಲ, ಕಂಟ್ರೋಲ್ ಮಾಡಲ್ಲ. ಅದಿಲ್ಲ ಏನು ಅಂದ್ರೆ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಮಾನವ ದೇಹ ಅಂತರಿಕ್ಷದಲ್ಲಿ ದೀರ್ಘಕಾಲ ವಾಸಿಸೋದಕ್ಕೆ ಏನೇನು ಸಂಶೋಧನೆ ನಡೆಸಬೇಕು ಅದಕ್ಕೆ ಬೇಕಾದ, ಜೊತೆಗೆ ಶುದ್ಧವಾದ ಪದಾರ್ಥಗಳನ್ನ, ಶುದ್ಧವಾದ ಔಷಧಿಗಳನ್ನ ಯಾವ ರೀತಿ ತಯಾರಿಸೋದು ಆ ಬಗ್ಗೆ ಕೂಡ ಸಂಶೋಧನೆ. ಸರ್, ಸ್ಯಾಟಲೈಟ್ ಗಳ ಬಗ್ಗೆ ಮಾತನಾಡೋದಾದ್ರೆ ಸರ್, ಇವಾಗ ನಾವ್ ಯಾರಿಗೂ ಒಂದು ಫೋನ್ ಮಾಡ್ಬೇಕು ಅಂತಂದ್ರೆ ಅದು ಸ್ಯಾಟಲೈಟ್ ಥ್ರೂ ಹೋಗ್ಬೇಕು. ಒಂದ್ ಲೊಕೇಶನ್ ನಾವು ಫೋನ್ ಅಲ್ಲಿ ಹಾಕೊಂಡು ಹೋಗ್ಬೇಕಂದ್ರೆ ಅದಾಗ್ಬೇಕು. ಒಂದು ಟಿವಿ ಕೇಬಲ್ ಅದೆಲ್ಲ ವರ್ಕ್ ಆಗೋದು. ಅದ್ರ ಬಗ್ಗೆ ಮಾತನಾಡೋದಾದ್ರೆ ಸ್ಯಾಟಲೈಟ್ ಗಳು ಎಷ್ಟು ದೂರದಲ್ಲಿ ಹಾರಾಡ್ತಾ ಇರುತ್ತೆ, ಆಮೇಲೆ ಹೆಂಗೆ ವರ್ಕ್ ಆಗುತ್ತೆ ಅದು? ಅಲ್ಲ, ಸ್ಯಾಟಲೈಟ್ ಅಂದ್ರೆ ಈ ಉಪಗ್ರಹ ಅದು ಯಾವ ಕೆಲಸ ಮಾಡತ್ತೆ ಅನ್ನೋದ್ರ ಮೇಲೆ, ಅದು ಎಷ್ಟು ಎತ್ತರದಲ್ಲಿ ಇರುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಡಿಪೆಂಡ್ ಅದು. ಹೌದು, ಯಾಕಂದ್ರೆ ನೀವು ಸಂಪರ್ಕ ಉಪಗ್ರಹ ಅಂದ್ರೆ ನೀವು ಟೆಲಿಫೋನ್ ಆಗ್ಲಿ, ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಡೇಟಾ ಆಗ್ಲಿ, ಈ ರೀತಿ ಇರೋದು. ನೀವು ಅಂತಹ ಉಪಗ್ರಹಗಳು ಬೇಕಾದ್ರೆ, ನಿಮ್ಗೆ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ತರದ್ ಬೇಕಾದ್ರೆ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಅದನ್ನ ಭೂಸ್ಥಿರ ಕಕ್ಷೆ ಅದರಲ್ಲಿ ನೀವು ಉಡಾಯಿಸ್ಬೇಕು. ಆಮೇಲೆ ಅದೇ ರೀತಿ ಭೂಮಿಯ ಸ್ಫುಟವಾದ ಚಿತ್ರಗಳನ್ನು ತೆಗೆದುಕೊಳ್ಬೇಕಾದಂತಹ ಉಪಗ್ರಹ ಬೇಕು ಅಂದ್ರೆ ನೀವು ಅವಾಗ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಭೂಮಿಗೆ ಸಾಕಷ್ಟು ಹತ್ರ ಇರೋದು 500, 600, 700 ಕಿಲೋಮೀಟರ್ ಇರ್ತದೆ. ಅದೇ ರೀತಿ ಇನ್ನೊಂದು ನ್ಯಾವಿಗೇಷನ್ ಸ್ಯಾಟಲೈಟ್ ಅಂತ ಹೇಳ್ತೀವಿ. ಅಂದ್ರೆ ಯಾನ ನಿರ್ವಹಣೆ ಅಂದ್ರೆ ನಮ್ದು GPS ಇವಾಗ ಯಾವ ರೀತಿ ಎಲ್ಲಿ ನಾವು ನ್ಯಾವಿಗೇಟ್ ಮಾಡ್ಕೊಂಡು ಅಂದ್ರೆ ಯಾನನ ನಾವು ಯೋಜನೆ ಮಾಡಿ ನಿರ್ವಹಣೆ ಮಾಡೋದಿದೆಯಲ್ಲ, ಅಂತದ್ ಬೇಕಾದ್ರೆ ಸಾಮಾನ್ಯವಾಗಿ ಅಂತ ಉಪಗ್ರಹಗಳು 20,000 ಕಿಲೋಮೀಟರ್ ಎತ್ತರದಲ್ಲಿ ಇರುತ್ತೆ. ನಮ್ದು ಆದ್ರೆ ಭೂಸ್ಥಿರ ಕಕ್ಷೆ ಅಂದ್ರೆ 36,000 ಕಿಲೋಮೀಟರ್ ಎತ್ತರದಲ್ಲಿ
ಇರುತ್ತೆ. ಅಂದ್ರೆ ಉಪಗ್ರಹ ನಿರ್ವಹಿಸುವಂತಹ ಕಾರ್ಯ ಯಾವುದು, ಅದರ ಉದ್ದೇಶ ಏನು ಅನ್ನೋದನ್ನ ಅವಲಂಬಿಸಿ ಅದು ಇರುವಂತಹ ಕಕ್ಷೆ ಎತ್ತರ ಅದನ್ನ ಅವಲಂಬಿಸಿ. ಎಷ್ಟೋ ಸಲ ನೀವು ಲೈವ್ ಹೋಗ್ತಾ ಇರ್ತಾರಲ್ಲ, ಬೇರೆ ಇವಾಗ ವಾಷಿಂಗ್ಟನ್ ನಲ್ಲಿ ಯಾರೋ ಒಬ್ರು ಇರ್ತಾರೆ, ಇಲ್ಲಿಂದ ಡೆಲ್ಲಿಲಿ ಆಂಕರ್ ಕೂತ್ಕೊಂಡು ಹೇಳ್ತಾ ಇರ್ತಾರೆ. ಅವ್ರು ಹೇಳಿದ್ರೆ ಇವ್ರು ಹೇಳಿ ಸೆಂಟೆನ್ಸ್ ಮುಗಿದ್ಮೇಲೆ 1, 2 ಸೆಕೆಂಡ್ ಅಥವಾ 3 ಸೆಕೆಂಡ್ ಆದ್ಮೇಲೆ ಅವರು ತಲೆ ಆಡಿಸ್ಬಿಟ್ಟು ಹೌದು ಹೌದು ಅಂತಾರೆ. ಯಾಕಂದ್ರೆ 36,000 ಕಿಲೋಮೀಟರ್ ಮೇಲೋಗಿ 36,000 ಕಿಲೋಮೀಟರ್ ಕೆಳಗೆ ಬಂದು ಇನ್ನೊಂದು ಉಪಗ್ರಹಕ್ಕೆ ಬೇಕಾದ್ರೆ ಜಂಪ್ ಆಗ್ಬೋದು, ಇನ್ನೊಂದು ಉಪಗ್ರಹಕ್ಕೆ ಬರ್ಬೇಕಾಗ್ಬೋದು. ಹಾಗಾಗಿ ಕೆಲವು ಸೆಕೆಂಡುಗಳು, ಅತ್ಯಂತ 3-4 ಸೆಕೆಂಡುಗಳು, 5 ಸೆಕೆಂಡ್ ಡಿಲೇ ಅಂದ್ರೆ ವಿಳಂಬ ಆಗ್ಬೋದು, ಅದಾಗತ್ತೆ. ಆದ್ರೆ ಅದ್ ಆಗ್ದಿರ್ಲಿ ಅಂತ ಇವಾಗ ಭೂಮಿಗೆ ಅತಿ ಹತ್ತಿರ ಇರೋ ಕಕ್ಷೆಗಳಲ್ಲೇ ಇಲಾನ್ ಮಸ್ಕ್ ಅವರು ಸ್ಟಾರ್ಲಿಂಕ್ ಅನ್ನೋ ಸ್ಯಾಟಲೈಟ್ಗಳನ್ನ, ನೀವು ಈ ಸಮಸ್ಯೆಯನ್ನ ಪರಿಹಾರ ಮಾಡೋದಕ್ಕೆ ಅವರು ಇವತ್ತು ಆಗ್ಲೇ 9,000 ಉಪಗ್ರಹಗಳನ್ನ ಉಡಾಯಿಸ್ಬಿಟ್ಟು. ನಮ್ಮಲ್ಲಿ ಎಷ್ಟು ಕಳಿಸಿದೀವಿ ಸರ್ ಅಲ್ಲಿ? ನಮ್ಮಲ್ಲಿ ನೋಡಿ, ನಮ್ಮಲ್ಲಿ ಎಷ್ಟು ಕಳಿಸಿದೀವಿ ಅಂದ್ರೆ 100 ಉಪಗ್ರಹಗಳಿಗಿಂತ ಜಾಸ್ತಿ ನಿರ್ಮಾಣ ಮಾಡಿ ನಾವು ಕಳಿಸಿದೀವಿ. ಆದರೆ ಈ ಕ್ಷಣದಲ್ಲಿ ಸುಮಾರು 50 ಉಪಗ್ರಹಗಳು ಭಾರತಕ್ಕಾಗಿ ಕೆಲಸ ಮಾಡ್ತೀವಿ. ಈ ಕ್ಷಣದಲ್ಲೂ ಕೆಲಸ. ಸರ್, ಭೂಮಿ ಮೇಲೆ ಒಬ್ಬ ಮನುಷ್ಯನ ತೂಕ ಎಷ್ಟಿರುತ್ತೆ? ಬೇರೆ ಗ್ರಹಗಳಿಗೆ ಅಥವಾ ಹೋದಾಗ ಅದ್ರ ತೂಕ ವೇರಿಯೇಷನ್ ಆಗುತ್ತಲ್ಲ, ಅದನ್ನ ಅಳತೆ ಮಾಡೋದಕ್ಕೆ ಅಲ್ಲಿದೆ ನೋಡಿ, ಆ ಕಡೆ ಇದೆ, ಬನ್ನಿ ಹೋಗೋಣ, ತೋರಿಸ್ತೀನಿ. ಅದು ನೀವು ನಿಂತ್ಕೊಂಡು ಅದ್ರ ಮೇಲೆ ಚಪ್ಪಲಿ ಬಿಟ್ಬಿಟ್ಟು ನಿಮ್ಮ ತೂಕ ಎಷ್ಟು ಅಂತ ನೋಡ್ಕೋಬಹುದು. ನಿಂತ್ಕೊಳ್ಳಿ, ಹೇಳ್ತೀನಿ. ಈಗ ನಂದು ಒರಿಜಿನಲ್ ತೂಕ ತೋರಿಸುತ್ತೆ ಅದು ಭೂಮಿ ಮೇಲೆ. ಜೊತೆಗೆ ನಿಮ್ಗೊಂದು ಪ್ರಿಂಟ್ ನಿಂತ್ಕೊಳ್ಳಿ, ನೋಡಿ ಇವಾಗ ನಿಂತ್ಕೊಳ್ಳಿ, ಪರವಾಗಿಲ್ಲ. ಸೊ ಇವಾಗ ಭೂಮಿ ಮೇಲೆ ನನ್ ತೂಕ ಎಷ್ಟಿದೆ ಇವಾಗ ಇದು ಗೊತ್ತಾಗತ್ತೆ. ಇದು ಎಲ್ಲಾ ಡಿಸ್ಪ್ಲೇನು ಬರುತ್ತೆ, ಎಲ್ಲೆಲ್ಲಿ ಹೋದ್ರೆ ಎಷ್ಟು ತೂಕ ಇರುತ್ತೆ. ನಿಂತ್ಕೊಳ್ಳಿ ನೋಡಿ, ನಿಂತ್ಕೊಳ್ಳಿ ನೋಡಿ. ಇಲ್ಲಿ ನಿಂತ್ಕೊಂಡ್ರೆ ನೀವು ಭೂಮಿ ಮೇಲೆ 57 kg ಇದ್ದೀರಾ ಅಷ್ಟೇ. ಎಷ್ಟಿದೀನಿ? 57 kg ಇದ್ದೀರಾ, 58 kg ನಿಂತ್ಕೊಳ್ಳಿ. ಆದ್ರೆ ಬುಧ ಗ್ರಹದ ಮೇಲೆ ಮೂನಿದು, ಸಾರಿ ಕ್ಷಮಿಸ್ಬೇಕು, ಚಂದ್ರನ ಮೇಲೆ ಕೇವಲ 9.6 ಕಿಲೋಗ್ರಾಮ್ ಇರ್ತೀರಾ ಅಷ್ಟೇ. ಅಯ್ಯಯ್ಯೋ. ಆಮೇಲೆ ನೋಡಿ ವೀನಸ್ ಮೇಲೆ ಎಷ್ಟಿರ್ತೀರಾ, ಆಮೇಲೆ ಜೂಪಿಟರ್ ಮೇಲೆ ಎಷ್ಟಿರ್ತೀರಾ. ಇದು ವೀನಸ್. ವೀನಸ್ ಮೇಲೆ ಎಷ್ಟಿದೀನಿ? ವೀನಸ್ ಮೇಲೆ ಬಹುಮಟ್ಟಿಗೆ 90% ಇಲ್ಲಿ ಇದ್ದಷ್ಟೇ ಇರ್ತೀರಾ, ಸುಮಾರು 52-53 kg ಇರ್ತೀರಾ. ನೋಡಿ ಇಲ್ಲಿ ಪ್ರಿಂಟ್ ಔಟ್ ಅಲ್ಲಿ ಇದೆ ನೋಡಿ, ಭೂಮಿಯ ಮೇಲೆ ನಿಮ್ದು ತೂಕ ಎಷ್ಟಿದೆ ಅಂದ್ರೆ 57 kg ಇದ್ರೆ ಇಲ್ಲಿ ಎಷ್ಟಿದೆ ಅಂತ ಪ್ರತಿಯೊಂದು ನೀವು ನೋಡ್ಕೋಬಹುದು. ಭೂಮಿ ಮೇಲಿನ ತೂಕ ಎಷ್ಟು, ಅಲ್ಲಿ ನಿಮ್ಮ ತೂಕ ಎಷ್ಟು ಅಂತ ಪ್ರತಿಯೊಂದು ಇದೆ. ನಾನು ಹೇಳ್ತೀನಿ ನೋಡಿ, 90% ನಿಮ್ಗೆ ಅಷ್ಟೇ ಇದೆ. ಇದು ಮೊದಲನೇ ಗ್ರಹ ಸೂರ್ಯನಿಂದ ಬುಧ, ಎರಡನೇದು ಶುಕ್ರ, ಮೂರನೇದು ಭೂಮಿ, ಭೂಮಿ ಸುತ್ತ ಚಂದ್ರ ಇದ್ದಾನೆ, ನಾಲ್ಕನೇದು ಮಂಗಳ ಇಲ್ಲಿದೆ, ಐದನೇದು ಗುರು, ಆರನೇದು ಶನಿ, ಏಳನೇದು ಯುರೇನಸ್, ಎಂಟನೇದು ನೆಪ್ಚೂನ್. ಆ ರೀತಿ ಇದೆ. ಇಲ್ಲಿ ಪ್ರಿಂಟ್ ಔಟ್ ಅಲ್ಲಿ ಕಾಣಿಸುತ್ತೆ ನೋಡಿ, ಚೆನ್ನಾಗಿ ಕಾಣಿಸುತ್ತೆ. ನೀವು ಎಷ್ಟೆಷ್ಟು ತೂಗ್ತೀರಾ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ನಿಮ್ ತೂಕ ಎಷ್ಟು ಅನ್ನೋದು ಭೂಮಿ ಮೇಲೆ ಇದ್ ಮಾಡಿ ಅದರ ಗುರುತ್ವದಲ್ಲಿ ನಿಮ್ದು ಎಷ್ಟಿದೆ ಅನ್ನೋದನ್ನ ಗುರುತ್ವಾಕರ್ಷಣೆ ಎಷ್ಟಿರುತ್ತೆ ಅದ್ರ ಮೇಲೆ ನಮ್ ವೇಟ್ ಕ್ಯಾಲ್ಕುಲೇಟ್ ಆಗುತ್ತಾ? ಅಷ್ಟೇ. ಇಂಟ್ರೆಸ್ಟಿಂಗ್ ಸರ್. ಅದನ್ನೇ ಗ್ರಹಗಳಿಗೆ ಹೋದ್ರೆ ನಿಮ್ ತೂಕ ಎಷ್ಟಿರುತ್ತೆ ಅಂತ ಏನಾದ್ರು ಚೆಕ್ ಮಾಡ್ಕೋಬೇಕು ಅಂದ್ರೆ ನೆಹರು ಪ್ಲಾನೆಟೋರಿಯಂಗೆ ಬಂದು ಚೆಕ್ ಮಾಡ್ಕೋಬಹುದು. ಇದು ಒಂಥರ ಇಂಟ್ರೆಸ್ಟಿಂಗ್, ಚೆನ್ನಾಗಿದೆ. ಆಮೇಲೆ ನಮ್ಮ ಸೈನ್ಸ್ ಎಲ್ಲಿ ತನಕ ಹೋಗಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಸಾಕಷ್ಟು ವಿಷಯಗಳನ್ನ ತಿಳ್ಕೋಬಹುದು. ಸೊ ನಿಮ್ಗೂ ಏನಾದ್ರು ಕ್ಯೂರಿಯಾಸಿಟಿ ಇದ್ರೆ ವಿಸಿಟ್ ಮಾಡಿ ನೀವು ನೆಹರು ಪ್ಲಾನೆಟೋರಿಯಂಗೆ. ಸರ್, ಇಂಟ್ರೆಸ್ಟಿಂಗ್ ಸರ್, ಬಹಳ ಸಂತೋಷ. ಎಸ್ ಸರ್. ನಾ ಹೇಳಿದ್ನಲ್ಲ ನೋಡಿ, ಇದು ನಾನು ಇಷ್ಟೊತ್ತು ಹೇಳಿದ್ದು ಇದೆಲ್ಲ ನಮ್ಮ ಜನಪ್ರಿಯ ಕಾರ್ಯಕ್ರಮಗಳು. ಅದ್ ಹೇಳಿದೆ, ಇದಲ್ಲದೆ ಉಪನ್ಯಾಸಗಳನ್ನ ಏರ್ಪಡಿಸ್ತೀವಿ, ಆಯ್ತಾ. ಟೀಚರ್ಸ್ಗೆ, ಉಪಾಧ್ಯಾಯರುಗಳಿಗೆ ಕಮ್ಮಟಗಳನ್ನ ಏರ್ಪಡಿಸ್ತೀವಿ, ವರ್ಕ್ಶಾಪ್ಸ್ ನ ಇದ್ ಮಾಡ್ತೀವಿ. ಆ ಜೊತೆಗೆ ಇನ್ನೂ ಕೆಲವು ವಸ್ತು ಪ್ರದರ್ಶನಗಳನ್ನ ಏರ್ಪಡಿಸ್ತೀವಿ. ವಿದ್ಯಾರ್ಥಿಗಳ ಕೈನಲ್ಲಿ ಪ್ರಯೋಗಗಳನ್ನ ಮಾಡೋ ಹಂಗ್ ಮಾಡ್ತೀವಿ. ಅನೇಕ ಕಾರ್ಯಕ್ರಮಗಳನ್ನ ಈ ರೀತಿ ನಾವು ಹಮ್ಮಿಕೊಂಡಿದೀವಿ. ಇವಾಗ ನೋಡಿ ಎಷ್ಟು ಜನ ಮಕ್ಕಳು ಬರ್ತಾ ಇದ್ದಾರೆ ಸ್ಕೂಲ್ಗಳಿಗೆ ಅನ್ನೋದನ್ನ ನೀವು ನೋಡ್ಬೋದು. ಇದಲ್ಲದೆ ನೋಡಿ, ಇನ್ನೊಂದು ವಿಚಾರ ನಾನು ಜವಾಹರ್ಲಾಲ್ ನೆಹರು ತಾರಾಲಯದ ಬಗ್ಗೆ ಹೇಳೋದು, ಅನೌಪಚಾರಿಕ ವಿಜ್ಞಾನ ಶಿಕ್ಷಣ. ಅಂದ್ರೆ ಚಿಕ್ಕ ಮಕ್ಕಳಿನಿಂದ ಹಿಡಿದು ಅವರು ಡಿಗ್ರಿ ಮಾಡೋವರೆಗೂ ಅವ್ರನ್ನ ಸಂಶೋಧನೆಯತ್ತ ಅವರು ಗಮನ ಕೊಡಬೇಕು ಅನ್ನೋದನ್ನ, ಆ ಒಂದು ಜ್ಞಾನನ ಅವರಲ್ಲಿ ತುಂಬೋದು. ನೋಡಿ, ಇವಾಗ 3ನೇ ಕ್ಲಾಸು, 4ನೇ ಕ್ಲಾಸು, 5ನೇ ಕ್ಲಾಸು, 3ರಿಂದ 7ನೇ ಕ್ಲಾಸ್ ತನಕ ತಗೊಳ್ಳಿ. ಓಕೆ, 3ರಿಂದ 5 ತಗೊಂಡ್ರೆ 3ರಿಂದ 5ನೇ ಕ್ಲಾಸ್ನವ್ರಿಗೆ ಟೈನಿ ಟಾಟ್ಸ್ ಅಂತ ಒಂದು ಅವರ ಬೇಸಿಗೆ ಕಾಲದಲ್ಲಿ ಶಿಬಿರ ತರ ಮಾಡ್ತಾರೆ. ಟೈನಿ ಟಾಟ್ಸ್ ಅಂತ ಅವರ ಏಜ್ ಗ್ರೂಪ್ಗೆ, ಅವರ ವಯಸ್ಸಿಗೆ ಅನುಗುಣವಾಗಿ ಕಾರ್ಯಕ್ರಮಗಳನ್ನ ನಾವು ರೂಪಿಸ್ತೀವಿ. 6ನೇ ಕ್ಲಾಸು 7ನೇ ಕ್ಲಾಸ್ನವ್ರಿಗೆ ಮತ್ತೊಂದು ಕಾರ್ಯಕ್ರಮ ಇರುತ್ತೆ, ಫನ್ ವಿತ್ ಸೈನ್ಸ್.
ವಿಜ್ಞಾನದಲ್ಲಿ ಒಂದು ಆಸಕ್ತಿ ತಳೆಯೋದಿಕ್ಕೆ ಅದನ್ನ ತಿಳ್ಕೊಳ್ಳೋದ್ರಲ್ಲಿ ಸಾಕಷ್ಟು ಅನುಕೂಲ ಇದೆ. ಹೈಸ್ಕೂಲ್ನವ್ರಿಗೆ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮ, ಕಾಲೇಜ್ನವ್ರಿಗೆ ರೀಪ್ ಅನ್ನುವಂತಹ ಕಾರ್ಯಕ್ರಮ. ಇದಲ್ಲದೆ ನಾನು ಮತ್ತೊಂದು ಹೇಳ್ಬೇಕು, ತಾರಾಲಯ ಪ್ರವಾಸ ಅಂತ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಒಂದು ಸರ್ಕಾರೇತರ ಸಂಸ್ಥೆ ನಮಗೆ ಇದಕ್ಕೆ ಬೇಕಾದ ಸಂಪನ್ಮೂಲಗಳನ್ನೆಲ್ಲ ಒದಗಿಸ್ಕೊಟ್ಟಿದೆ. ಕರ್ನಾಟಕದ ಯಾವುದೇ ಭಾಗದಿಂದ ಸರ್ಕಾರಿ ಶಾಲೆಯ ಮಕ್ಕಳು, ಸುಮಾರು 100 ಜನ ಮಕ್ಕಳು ಒಂದ್ಸಲ ಬಂದು ಇಲ್ಲಿ ಒಂದು ದಿನದ ಕಾಲ ನಕ್ಕು ನಲಿದು ಕಲಿತು ಹೋಗ್ಬೋದು. ಇದಕ್ಕೆ ಬೇಕಾಗುವಂತಹ ಪ್ರಯಾಣದ ವೆಚ್ಚ, ಊಟದ ವೆಚ್ಚ ಎಲ್ಲ ನಾವೇ ನೋಡಿ. ಯಾವುದು ಅವ್ರು ಕೊಡಬೇಕಾಗಿಲ್ಲ, ಸರ್ಕಾರಿ ಶಾಲೆಗಳಿಗೆ ಮಾತ್ರ ಇದೆ. ಸರ್, ಸ್ಕೈ ಥಿಯೇಟರ್ ಅಂದ್ರೆ ಮೇನ್ ಆಕರ್ಷಣೆ ಇಲ್ಲಿ, ಅದ್ರ ಬಗ್ಗೆ ಮಾತನಾಡೋದಾದ್ರೆ ಸರ್ ಎಷ್ಟು ಸೀಟರ್ ಇರುತ್ತೆ ಸರ್? 200 ಸೀಟರ್ ಸ್ಕೈ ಥಿಯೇಟರ್. ನೋಡಿ, ಇದು ಆಕಾಶ ಮಂದಿರ ಅಥವಾ ಸ್ಕೈ ಥಿಯೇಟರ್. ನೋಡಿ, ಮಕ್ಕಳೆಲ್ಲ ಬಂದು ಇವಾಗಲೇ ಕಾಯ್ತಾ ಇದ್ದಾರೆ ಈ ಒಂದು ಆಕಾಶ ಮಂದಿರದಲ್ಲಿ. ಈಗ ಶೋ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ ಸರ್? ಇವಾಗ ಶುರು ಆಗುತ್ತೆ. ಜಾಗ ಇದ್ರೆ ತಾವು ನೋಡ್ಕೊಂಡು ಹೋಗ್ಬೋದು. ಆದ್ರೆ ತೆಗೆಯೋವಾಗಿಲ್ಲ. ಎಷ್ಟು ನಿಮಿಷ? 35 ನಿಮಿಷ ಅಷ್ಟೇ. ಓಕೆ. ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ 200 ಜನ, 200ರಿಂದ 210 ಜನ ಸುಖವಾಗಿ ಕೂತ್ಕೋಬಹುದು ಇಲ್ಲಿ. ನೋಡಿ, ಇದರಲ್ಲಿ ಎಲ್ಲ ಹವಾನಿಯಂತ್ರಿತ. ಇದರಲ್ಲಿ ನೋಡಿ, ಇಲ್ಲಿ ಇದರ ಮೇಲೆ, ಈ ಗೋಳದ ಮೇಲೆ ನಾವು ಬಿಂಬಿಸ್ತೀವಿ ಆಕಾಶದಲ್ಲಿ ಕಾಣೋ ಯಾವ್ಯಾವ್ದು ಆಕಾಶಕಾಯಿಗಳಿದೆಯೋ, ಸೂರ್ಯ, ಚಂದ್ರ, ನಕ್ಷತ್ರಗಳು ಎಲ್ಲಾನು. ಇದರಲ್ಲಿ ನೋಡಿ, ಇದು ಒಂದು ಪ್ರೊಜೆಕ್ಟರ್ ಇದೆ. ಸುಮಾರು 6000 ನಕ್ಷತ್ರಗಳನ್ನ ಇದು ಬಿಂಬಿಸ್ಬೋದು ಅದ್ರ ಮೇಲೆ. ಇದಕ್ಕೆ ಸಾಮರ್ಥ್ಯ ಇದೆ. ಇದಲ್ಲದೆ 6 ಪ್ರೊಜೆಕ್ಟರ್ಗಳಿದೆ. ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೊಂದು ನೋಡಿ, ಅಲ್ಲಿ ಅದು ಡಿಜಿಟಲ್ ಪ್ರೊಜೆಕ್ಟರ್ಸ್. ಇದು ನೋಡಿ, ಅದು ನೋಡಿ ಅಲ್ಲಿ ಕಾಣಿಸ್ತಾ ಇದೆ. 6 ಇದೆ, ಸುತ್ತ 6 ಇದೆ. ಈ 6 ಪ್ರೊಜೆಕ್ಟರ್ಗಳು, ಡಿಜಿಟಲ್ ಪ್ರೊಜೆಕ್ಟರ್ಗಳು, ನಕ್ಷತ್ರಗಳು, ಸೂರ್ಯ, ಚಂದ್ರನ ಅದರ ಚಲನೆಯನ್ನ ತೋರಿಸೋದು, ಜೊತೆಗೆ ಕಂಪ್ಯೂಟರ್ಗಳು, ಇವುಗಳ 3 ಚೆನ್ನಾಗಿ ಒಟ್ಟುಗೂಡಿ ಕೆಲಸ ಮಾಡಿ ಆಕಾಶ ಮಂದಿರ ಪ್ರದರ್ಶನ ತೋರಿಸ್ತಾರೆ. ಸುಮಾರು 35ರಿಂದ 40 ನಿಮಿಷಗಳ ಪ್ರದರ್ಶನ ಇದರಲ್ಲಿ. ನೋಡಿ, ಮಕ್ಕಳೆಲ್ಲ ನೋಡಿ ನಿಜವಾಗ್ಲೂ ಅವರಿಗೆ ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ನಾವು. ನೋಡಿ, ಇಲ್ಲಿ ಕೂತ್ಕೊಂಡು ನನ್ನ ಸಹೋದ್ಯೋಗಿಗಳು ಅದನ್ನ ಆಪರೇಟ್ ಮಾಡ್ತಾರೆ, ಅದನ್ನ ನಿಯಂತ್ರಿಸಿ. ಹೌದು, ಟೆಕ್ನಿಕಲ್ ಇವರೆಲ್ಲ ನೋಡಿ. ಸಾಮಾನ್ಯವಾಗಿ ತಾರಾಲಯ ಅಂದ್ರೆ ಈ ಪ್ರೊಜೆಕ್ಟರ್ ನ ತೋರಿಸ್ತೀವಿ, ಆದ್ರೆ ಇದು ಬರೀ ಒಂದು ಭಾಗ ಆಯ್ತು. ಅಲ್ಲಿರೋದ್ರಲ್ಲಿ ನಿಮಗೆ ಒಳ್ಳೊಳ್ಳೆ ದೃಶ್ಯಗಳನ್ನ ತುಂಬಾ ಚೆನ್ನಾಗಿ ಜನ ಇದನ್ನ ತುಂಬಾ ಇಷ್ಟಪಡ್ತಾರೆ. ಯಾಕಂದ್ರೆ ನಿಜವಾಗ್ಲೂ ನಾವು ಕೂತ್ಕೊಂಡು ನೋಡಿದಾಗ ನಾವು ಈ ವಿಶ್ವದ ಒಂದು ಭಾಗ ಅನ್ನುವಂತಹ ಒಂದು ವಿಶೇಷವಾದ ಅನುಭವ, ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್ ನಮಗೆ ಉಂಟಾಗಿದೆ. ಸರ್, ಇದು ಎಷ್ಟು ಹೈಟ್ ಇದೆ ಸರ್? ಹೈಟ್ ನೋಡಿ, ನೀವೇನಿಲ್ಲ ಅಂದ್ರೂ ಒಂದು 20 ಅಡಿ 25 ಅಡಿ ಮೇಲ್ಗಡೆ ಇದೆ. ಏನಿಲ್ಲ ಅಂದ್ರೂ ಇದು 15 ಮೀಟರ್ 15 ಮೀಟರ್ ಇದು ವ್ಯಾಸ ಇರುವಂತಹ ಒಂದು ಡೋಮ್ ಇದೆ. ಸರ್, ಇದು ಶೋ ಆಗುತ್ತಲ್ಲ, ಶೋ ಇದ್ದಾಗ ಒಂದೊಂದು ಎಪಿಸೋಡ್ ಬೇರೆ ಇರುತ್ತೆ ಅಥವಾ ಒಂದೇ? ಅದೇ ಹೇಳಿದ್ನಲ್ಲ, ಇವತ್ತು ಇದು ವಿಶೇಷವಾದ ಶೋ. ಇದು ಇಲ್ಲ, ಇದು 12:15 ಜನರಲ್ ಶೋ, ಅವರ್ ಸನ್ ಅಂಡ್ ಇಟ್ಸ್ ಫ್ಯಾಮಿಲಿ ಅಂತ. ಅಂದ್ರೆ ನಮ್ಮ ಸೂರ್ಯ ಮತ್ತು ಅದರ ಪರಿವಾರ ಅಂತ. ಇದು ಇಂಗ್ಲಿಷು. ಈಗ ಇದರದೇ ಕನ್ನಡದ ಅವತರಣಿಕೆ. ಓಕೆ, ಅದು 2:15. ಆಮೇಲೆ 3:15 ಮತ್ತೊಂದು ಎಕ್ಸ್ಪ್ಲೋರಿಂಗ್ ದಿ ಯೂನಿವರ್ಸ್ ಅಂತ ಒಂದು ಇದೆ. ಅದರ ಕನ್ನಡ ಭಾಗ, ಕನ್ನಡದಲ್ಲಿ ಕಾಮೆಂಟರಿ ಇರುವಂತದ್ದು, ವೀಕ್ಷಕ ವಿವರಣೆ ಇರುವಂತದ್ದು. ಇದು 4:15 ಇಂಗ್ಲಿಷ್. ಓಕೆ, ಎಷ್ಟು ಎಪಿಸೋಡ್ ಇದೆ ಈ ತರದ್ದು? ಇವಾಗ ಸೂರ್ಯ ಮತ್ತೆ ಪರಿವಾರ, ಆಮೇಲೆ ಎಕ್ಸ್ಪ್ಲೋರಿಂಗ್ ದಿ ಯೂನಿವರ್ಸ್, ಇವೆರಡೇ ನಾವು 1 ವರ್ಷ ಸಾಮಾನ್ಯವಾಗಿ ತೋರಿಸ್ತೀವಿ. ಇದಲ್ಲದೆ ಶನಿವಾರ ಭಾನುವಾರ ಹೇಳಿದ್ನಲ್ಲ, ಅದು ಶನಿವಾರ ಭಾನುವಾರ ನಾವು ಬೇರೆ ಯಾವುದು ಮತ್ತೊಂದು ಡಾನ್ ಆಫ್ ದಿ ಸ್ಪೇಸ್ ಏಜ್ ಅಂದ್ರೆ ಅಂತರಿಕ್ಷ ಯುಗದ ಆರಂಭ ಅನ್ನುವಂತಹ ಮತ್ತೊಂದಿದೆ. ಅದು ಅಷ್ಟೇ ಇಂಗ್ಲಿಷ್ ಕನ್ನಡ ಇದೆ. ಆಮೇಲೆ ಇದಲ್ಲದೆ ಗಗನಯಾನ ಇದೆ. ಅದನ್ನ ಇಡೀ ಒಂದು ಆಕಾಶ ಮಂದಿರನ ಬುಕ್ ಮಾಡಿ ಬರ್ತಾರಲ್ಲ, ಅವ್ರು ನಮಗೆ ಇಂಥದ್ದು ಬೇಕು ಅಂದ್ರೆ. ಫೀಸ್ ಎಷ್ಟು ಸರ್? ಫೀಸ್ 100 ರೂಪಾಯಿ. ಅಂದ್ರೆ ವಯಸ್ಕರಿಗೆ, ಸ್ಟೂಡೆಂಟ್ಸ್ಗೆ 50-60 ರೂಪಾಯಿ ಆ ರೀತಿ ಇದೆ. ಬರ್ಬೋದು. ಈಗಿನ ಕಾಲದಲ್ಲಿ ಇದು ಏನೂ ಇಲ್ಲವೇ ಇಲ್ಲ ಅನ್ಬೋದು. ಯಾಕಂದ್ರೆ ನಾವು ಇದರಲ್ಲಿ ಒಂದು ಸ್ಕೈ ಶೋನೇ 16 ಲಕ್ಷ ರೂಪಾಯಿಗಳಾಗುತ್ತೆ. 16 ಲಕ್ಷ 600-800 ರೂಪಾಯಿ ಕೊಟ್ಟು ಹೋಗಿ ಒಂದು ಸಿನಿಮಾ ನೋಡ್ತಾರೆ. 100 ರೂಪಾಯಿ 50 ರೂಪಾಯಿ ಕೊಟ್ಬಿಟ್ಟು ನಮ್ಮ ಸೌರಮಂಡಲ ಇದ್ರ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ, ಮಕ್ಳಿಗೆ ಇನ್ಫಾರ್ಮೇಶನ್ ಕೊಡೋದ್ರಲ್ಲಿ ಯಾವ ಮೋಸನೂ ಇಲ್ಲ. ಆಮೇಲೆ ಇಲ್ಲಿ ಎಲ್ಲ ರಾಶಿಗಳ ಚಿತ್ರ ಹಾಕಿದ್ದಾರೆ ಸರ್. ಯಾಕೆ ಅಂದ್ರೆ ನಮ್ಗೆ ಕಾಣಿಸತ್ತಲ್ವ, ರಾಶಿಗಳು ಅನ್ನೋದು ನಕ್ಷತ್ರಗಳ ಗುಂಪು.
ಒಂದು ಆಕಾರದಲ್ಲಿ ಕಾಣುವಂತಹ ನಕ್ಷತ್ರಗಳ ಗುಂಪು. ಇದನ್ನ ರಾಶಿ ಅನ್ನೋದನ್ನ ಮಾನವ ಯಾಕೆ ಊಹೆ ಮಾಡ್ದ? ಸೂರ್ಯ, ಚಂದ್ರ, ಗ್ರಹಗಳು ಆಕಾಶದಲ್ಲಿ ಎಲ್ಲಿವೆ ಅಂತ ತಿಳ್ಕೊಳಕ್ಕೆ. ನಿಮ್ ಮನೆ ಎಲ್ಲಿದೆ ಅಂದ್ರೆ ನೀವು ಸುಮ್ಮನೆ ರಾಜಾಜಿನಗರ ಅನ್ಬಿಟ್ರೆ ಸಾಕ? ರಾಜಾಜಿನಗರದಲ್ಲಿ ಯಾವ ಸ್ಟೇಜ್ ಅಲ್ಲಿ ಇದೆ, ಯಾವ ಬೀದಿಲಿದೆ, ಯಾವ ಮನೆ ನಂಬರ್ ತಾನೆ, ಅದನ್ನ ತಿಳ್ಕೊಳ್ಳೋದಿಕ್ಕೆ ಈ ರಾಶಿಗಳು ಅನ್ನೋದನ್ನ ಮಾನವ ಕಲ್ಪಿಸ್ಕೊ. ನನಗ್ ಗೊತ್ತಿರೋದು ಇದೊಂದು ವಿಜ್ಞಾನ. ಇದನ್ನು ತಿಳ್ಕೊಳ್ಳೋ ಮೂಲಕ ನಮ್ಮನ್ನೇ ನಾವು ಈ ವಿಶ್ವದ ಒಂದು ಭಾಗ ಅನ್ನೋದು ಭಾವನಾತ್ಮಕವಾಗಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಬೆಳಿಬಹುದು, ವೈಜ್ಞಾನಿಕವಾಗಿ ಇನ್ನೂ ಮುಂದುವರಿಬಹುದು. ಸರ್, ನೀವು ಇಸ್ರೋದಲ್ಲಿ ವರ್ಕ್ ಮಾಡಿದ್ದೀರಾ, ಇವಾಗ ನೆಹರು ತಾರಾಲಯದ ಡೈರೆಕ್ಟರ್ ಆಗಿದ್ದೀರಿ. ಸೊ ನಿಮ್ಗೆ ಇದೆಲ್ಲ ಎಷ್ಟು ಖುಷಿ ಅನ್ಸುತ್ತೆ ಸರ್? ಯಾಕಂದ್ರೆ ದಿನ ಕಳೆದಂತೆ ತಿಳಿದುಕೊಳ್ಳೋ ವಿಚಾರಗಳು ಸಾಕಷ್ಟಿದೆ ಇನ್ನೂನು. ಸೊ ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ? ನನಗೆ ನಾನ್ ತಿಳ್ಕೊಂಡಿರೋದ್ರ ಬಗ್ಗೆ ಸಾಕಷ್ಟು ಖುಷಿ ಇದೆ. ಆದ್ರೆ ನಾನ್ ತಿಳ್ಕೊಂಡಿರೋದು ಇಷ್ಟಿದ್ರೆ ತಿಳ್ಕೊಬೇಕಾಗಿರೋದು ಇಷ್ಟಿದೆ. ಅದು ಇನ್ನೂ ಇಷ್ಟಿದೆ ಅಂತ ನಾನ್ ಅನ್ಕೊಂಡಿದ್ದೀನಿ, ಅದು ಇನ್ನೂ ಇಷ್ಟಿರ್ಬೋದು, ಅದು ಗೊತ್ತಿಲ್ಲ. ಹಾಗಾಗಿ ಕಲಿಕೆ ಅನ್ನೋದು ನಿರಂತರ. ಫಸ್ಟ್ ಟೈಮ್ ರಾಕೆಟ್ ನ ಉಡಾವಣೆ ಮಾಡುವಾಗ ಆ ರಾಕೆಟ್ ಮೇಲೆ ಒಂದು ಪೋರ್ಷನ್ ಇದೆಯಲ್ಲ ಸರ್, ಅದನ್ನ ಸೈಕಲ್ ಅಲ್ಲಿ ಇಟ್ಕೊಂಡು ತಗೊಂಡ್ ಹೋಗ್ತಾ ಇರೋದೊಂದು ಒಂದು ಫೋಟೋ ಇದೆ. ಅದ್ರದ್ದೊಂದು ಹಿಸ್ಟ್ರಿ ಹೇಳಿ ಸರ್. ನೋಡಿ, ಇವಾಗ ಈ ರಾಕೆಟ್ ನಲ್ಲಿ ನೋಡಿದ್ರೆ ಇದು PSLV ಅನ್ನುವಂತಹ ಒಂದು ರಾಕೆಟ್, ನಮ್ಮ ಭಾರತದ ಕಾರ್ಯಾಶ್ವ ಅಂತ ಹೇಳಿದೆ. 104 ಉಪಗ್ರಹಗಳನ್ನ ಉಡಾಯಿಸಿದ್ದು ಈ ರಾಕೆಟ್. ಆದ್ರೆ ನಾವು ನಮ್ಮ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದಾಗ ಈ ಮಟ್ಟದಲ್ಲಿ ನಮ್ದು ಇರಲಿಲ್ಲ. ಬಹಳ ಸಣ್ಣ ಮಟ್ಟದಲ್ಲಿ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಯ್ತು. ತುಂಬಾ ಅನ್ನುವಂತಹ ಒಂದು ತಿರುವನಂತಪುರದ ಹೊರಗೆ. ತುಂಬಾ ಅಂದ್ರೆ ತುಂಬೆ ಹೂವ ಅಂತೀವಲ್ಲ ನಾವು, ಅದನ್ನೇ ತುಂಬೆ ಅನ್ನೋದು ಕನ್ನಡ ಆದ್ರೆ ತುಂಬಾ ಅನ್ನೋದು ಮಲಯಾಳಂ. ಅದು ತಿರುವನಂತಪುರದ ಹೊರಗಿತ್ತು. ಇವಾಗ ತಿರುವನಂತಪುರದ ಒಂದು ಭಾಗ ಆಗಿತ್ತು ತುಂಬಾ. ಅಲ್ಲಿ ಪ್ರಾರಂಭ ಆದಾಗ ಅಲ್ಲಿ ಈ ಈ ಬಗೆಯ ರಾಕೆಟ್ಗಳಲ್ಲ, ಸೌಂಡಿಂಗ್ ರಾಕೆಟ್ ಅಂತ ಹೇಳ್ತೀವಿ. ಅಂದ್ರೆ ಪುಟ್ಟ ರಾಕೆಟ್ಗಳು ಉಪಗ್ರಹ ಉಡಾಯಿಸೋದಕ್ಕಲ್ಲ, ಅದನ್ನ ವಾತಾವರಣದ ಸಂಶೋಧನೆಗೋಸ್ಕರ ಪುಟ್ಟ ಸೌಂಡಿಂಗ್ ರಾಕೆಟ್ಗಳನ್ನ ನಿರ್ಮಾಣ ಪ್ರಾರಂಭ. ಆವಾಗ ಆ ಪುಟ್ಟ ರಾಕೆಟ್ಗಳು ತಾನೆ ಅದರ ಒಂದು ಭಾಗನ ನೋಡಿ, ಆ ಮೇಲ್ಭಾಗ ಇದೆಯಲ್ಲ ಅಲ್ಲಿ ಆ ರಾಕೆಟ್, ಆ ತರದ ಭಾಗನ ಪುಟ್ಟ ರಾಕೆಟ್ ಸೈಕಲ್ನ ಕ್ಯಾರಿಯರ್ ಮೇಲೆ ತಗೊಂಡು ಹೋಗ್ತಾ ಇದ್ರು. ಅದೇ ತರ ಅವಾಗೆಲ್ಲ ಕಾರು ಅನ್ನುವ ಪದವೇ ಇರ್ಲಿಲ್ಲ. ನೋಡಿ, ನಿಮ್ಗೆ ಇನ್ನೊಂದು ಹೇಳ್ಬೇಕು, ಆ ಕಾಲದಲ್ಲಿ ಹವಾನಿಯಂತ್ರಣ ಇಲ್ಲದೆ ಸರಿಯಾಗಿ ಆಹಾರ ಸಿಗ್ತಾ ಇರ್ಲಿಲ್ಲ ಅಂತಲ್ಲ. ಎಷ್ಟೋ ಜನ ಶಾಕಾಹಾರಿಗಳಾಗಿದ್ರು, ಅವ್ರಿಗೆ ಬೇಕಾದ ತರದ ಆಹಾರ ತಕ್ಷಣವೇ ಸುತ್ತಮುತ್ತ ಸಿಗ್ತಾ ಇರ್ಲಿಲ್ಲ. ಊಟದ ವಿಚಾರದಲ್ಲಾಗ್ಲಿ, ಬಿಸಿಲಿನ ವಿಚಾರದಲ್ಲಾಗ್ಲಿ, ಹವಾನಿಯಂತ್ರಣ ಇಲ್ಲದೆ ಕೆಲಸ ಮಾಡೋದಾಗ್ಲಿ, ಅಥವಾ ವಾಹನಗಳು ಕಾರ್ ತರದ್ ಇಲ್ಲದೆ ಇದ್ರು ಅನೇಕ ವಿಜ್ಞಾನಿಗಳು, ಯುವ ವಿಜ್ಞಾನಿಗಳು ತನ್ಮಯತೆಯಿಂದ ಭಾರತಕ್ಕಾಗಿ ದುಡಿದ್ರು. ಅವರಲ್ಲಿ ಒಬ್ಬರ ಹೆಸರು ಗೊತ್ತಾ? APJ ಅಬ್ದುಲ್ ಕಲಾಂ ಅಂತ. ಭಾರತದ ಅಂತರಿಕ್ಷ ಕಾರ್ಯಕ್ರಮಕ್ಕೆ ಮೊದಲಿಗೆ ಆಯ್ಕೆ ಮಾಡಲ್ಪಟ್ಟ 7 ವಿಜ್ಞಾನಿಗಳ ಪೈಕಿ APJ ಅಬ್ದುಲ್ ಕಲಾಂ ಕೂಡ ನೋಡಿ. ಇವತ್ತು ಈ ರಾಕೆಟ್ ನಿಂತಿದೆ. ಅವರು ಭಾರತದ ಮೊದಲ ರಾಕೆಟ್ SLV-3, ಭಾರತದ ಮೊದಲ ಉಪಗ್ರಹ ಉಡಾವಣಾ ರಾಕೆಟ್. ಇದು ತನ್ನ ಯಶಸ್ಸನ್ನ ಕಂಡಿದ್ದು ಜುಲೈ 18, 1980 ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಅವತ್ತಿನ ದಿನ ಭಾರತ ಉಪಗ್ರಹವನ್ನು ಉಡಾಯಿಸಬಲ್ಲ, ನಿರ್ಮಾಣ ಮಾಡೋದಲ್ಲ, ಅದು ಮೊದಲೇ ನಾವು ಸಾಬೀತು ಮಾಡಿದ್ವಿ. ಉಪಗ್ರಹವೊಂದನ್ನು ಉಡಾಯಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದ 7ನೆಯ ರಾಷ್ಟ್ರ ಅಂತ ಹೊರಹೊಮ್ಮಿದ್ದು ಅವತ್ತು. ಆ ರಾಕೆಟ್ನ ಕಾರ್ಯಕ್ರಮದ ನಿರ್ದೇಶಕರು APJ ಅಬ್ದುಲ್ ಕಲಾಂ. ಎಷ್ಟು ಖುಷಿ ಆಗುತ್ತಲ್ವಾ ಸರ್ ಈ ಸೈನ್ಸ್ ಟೆಕ್ನಾಲಜಿ. ನಾನು ಅವ್ರನ್ನ 6 ಸಲ ಭೇಟಿ ಮಾಡಿದ್ವಿ. ಅವ್ರನ್ನ ಭೇಟಿ ಮಾಡೋದೇ ಒಂದು ತರ ಸಂತೋಷ. ಅಷ್ಟು ಅವರಂತಹ ಒಬ್ಬ ದೇಶಾಭಿಮಾನಿ, ದೇಶಭಕ್ತಿ ಇರೋರನ್ನ ನಾನು ನೋಡೇ ಇಲ್ಲ. ಆ ರೀತಿ ಅವರು ಮಾತಾಡ್ತಾ ಇದ್ದಾರೆ ಅವ್ರ ಜೊತೆ, ಆ ರೀತಿ ಅನ್ಸೋದು. ನಮ್ಗೆಲ್ಲ ಅದೃಷ್ಟ ಸಿಗ್ಲಿಲ್ಲ ಸರ್, ತುಂಬಾ ಅನ್ಕೊಂತ ನಾನು ಅದೃಷ್ಟ ಆಗ್ಲಿಲ್ಲ. ಹೌದು ಖಂಡಿತ. ಆದ್ರೆ ನೋಡಿ, ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆ ಅಂತಹ ಒಂದು ಮಹಾನ್ ಸಂಸ್ಥೆ 37 ವರ್ಷ ಕೆಲಸ ಒಂದು ಇದ್ದ ಕಡೆ ಎಲ್ಲ ನಾನು ಹೇಳೋದು ಒಂದೇ, ಇಸ್ರೋ ನನಗೆ ಕೆಲಸ ಕೊಡ್ತು, ಇಸ್ರೋ ನನಗೆ ಬಡ್ತಿ ಕೊಡ್ತು, ಇಸ್ರೋ ನನಗೆ ಅನೇಕ ಸವಲತ್ತುಗಳನ್ನು ಕೊಡ್ತು. ಇಸ್ರೋ ನನಗೆ ಬೇರೆ ಅಂತರಿಕ್ಷ ಸಂಸ್ಥೆಗಳಲ್ಲಿ ಹೋಗಿ, ಅಂದ್ರೆ ನಾಸಾ ಜರ್ಮನಿ ಅಂತರಿಕ್ಷ ಸಂಸ್ಥೆ, ಈ DLR ಅಂತ ಹೇಳ್ತೀವಿ, ಅಲ್ಲಿ ಹೋಗಿ ಕೆಲಸ ಮಾಡುವಂತಹ ಅವಕಾಶಗಳನ್ನೆಲ್ಲ ಕಲ್ಪಿಸ್ಕೊಡ್ತು. ಇದೆಲ್ಲ ಆಮೇಲೆ ಸವಲತ್ತುಗಳನ್ನು ತುಂಬಾ ಕೊಡ್ತು ಅಂತ ಹೇಳಿದೆ. ಆದರೆ
ಇಸ್ರೋ ನನಗೆ ಕೊಟ್ಟಿರೋದ್ರಲ್ಲಿ ನನಗೆ ತುಂಬಾ ಇಂಟ್ರೆಸ್ಟ್ ಇರೋದು ವಿದ್ಯೆ. ಹಾಗಾಗಿ ಇದು ಬಹಳ ಮುಖ್ಯ. ಇಸ್ರೋ ಅಂತಹ ಒಂದು ಸಂಸ್ಥೆಯಲ್ಲಿ 37 ವರ್ಷಗಳ ಕಾಲ ಕೆಲಸ ಮಾಡಿದ್ದು ನನ್ನ ಪುಣ್ಯ. ಅದೇ ರೀತಿಯ ಮತ್ತೊಂದು ಅದಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ವಿಜ್ಞಾನವನ್ನು ಜನಪ್ರಿಯಗೊಳಿಸುವಂತಹ ಇಂತಹ ಮಹಾನ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀನಿ ಅನ್ನೋದು ಎರಡನೇ ಬಗ್ಗೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಟೆಕ್ನಾಲಜಿ ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಇದೆ. ಈಗ ಚಂದ್ರನ ಮೇಲೆಲ್ಲ ಹೋಗಿ ಜನ ಇರ್ತಾರೆ. ಫ್ಯೂಚರ್ಲಿ ಚಂದ್ರನ ಮೇಲೆ ಹೋಗಿ ಒಂದ್ ಸೈಟ್ ತಗೊಂಡು ಮನೆ ಕಟ್ಕೊಂಡು ವಾಸ ಮಾಡುವಂತಹ ಸೈಟ್ ತಗೊಂಡು ಮನೆ ಕಟ್ಟಕ್ ಆಗಲ್ಲ. ಯಾಕಂದ್ರೆ ಚಂದ್ರ ಯಾರಿಗೂ ಸೇರಿದ್ದಲ್ಲ. ಚಂದ್ರ ಇಡೀ ಮಾನವ ಕುಲಕ್ಕೆ ಸೇರಿದ್ದು ಅಂತ ನೀವು ಪೇಪರ್ ಅಲ್ಲಿ ಏನಾದ್ರು ಓದಿದ್ರೆ ಸೈಟ್ ತಗೊಂಡ್ರು ಅದೆಲ್ಲ ಸಾಧ್ಯ ಇಲ್ಲ. ಚಂದ್ರ ಇವ್ರಿಗೆ ಸೇರಿದ್ದು, ಚಂದ್ರ 40-60 ಸೈಟ್ ಇನ್ನೊಬ್ಬರಿಗೆ ಸೇರಿದ್ದು ಅದೆಲ್ಲ ಸಾಧ್ಯ. ಹಾಗಾಗಿ ವಿಜ್ಞಾನ ಕಲಿಯೋದಕ್ಕೆ ಸಾಕಷ್ಟು ವಿಜ್ಞಾನ ಅದ್ಭುತವಾದದ್ದು, ಅದ್ಭುತವಾದ ಅನುಭವವನ್ನು ನೀಡುತ್ತೆ. ಎಲ್ಲರೂ ಬಂದು ತಾರಾಲಯಕ್ಕೆ ಬಂದು ಆ ಅನುಭವವನ್ನ ಪಡ್ಕೊಳ್ಳಿ. ಸರ್, ಇನ್ನೊಂದು, ಇವಾಗ ಸೂರ್ಯಗ್ರಹಣ ಚಂದ್ರಗ್ರಹಣ ಎಲ್ಲ ಆದಾಗ ಈ ಟೈಮಲ್ಲಿ ಊಟ ಮಾಡಬಾರ್ದು, ತಿಂಡಿ ತಿನ್ಬಾರ್ದು ಅಂತ ಹೇಳ್ತಾರಲ್ಲ, ಅದಕ್ಕೆ ಕಾರಣ ಅಲ್ಲಿಂದ ಬೀಳುವಂತಹ ಕಿರಣಗಳಿಂದ ಡ್ಯಾಮೇಜ್ ಆಗುತ್ತೆ ಅಂತನಾ ಅಥವಾ ಏನ್ ಸರ್? ನಿಮ್ಗೆ ಏನ್ ಅನ್ಸುತ್ತೆ? ಒಂದೊಂದು ಹೇಳ್ತಾರ. ಅದ್ರ ಬಗ್ಗೆ ನಾನು ಹೇಳಿದ್ನಲ್ಲ, ನನ್ನ ಗಮನ ಇರೋದು ಅಂತಹ ಅದ್ಭುತ ವಿದ್ಯಮಾನಗಳು ಆಗಸದಲ್ಲಿ ಯಾವುದೇ ಬಗೆಯ ಹಣದ ಖರ್ಚಿಲ್ಲದೆ ನಿಮಗೆ ಪ್ರಕೃತಿ ಅನ್ನೋದು ಕಂಡು ಆನಂದಿಸುವಂತಹ ಅವಕಾಶವನ್ನ ಕಲ್ಪಿಸಿರುವಾಗ ಆ ಬಗ್ಗೆ ಗಮನಿಸಿ. ನನ್ನ ಗಮನ ತಿನ್ಬಹುದು, ಕುಡಿಬಹುದು, ಅದೆಲ್ಲ. ನನಗೆ ಇದ್ರ ಬಗ್ಗೆ ನಾನು ಹೇಳಿದ್ನಲ್ಲ, ನಾನು ಇದ್ರ ಬಗ್ಗೆ ತಜ್ಞ ಅಲ್ಲ. ಯಾರೋ ಒಬ್ರು ಮತ್ತೊಂದ್ ಕಡೆ ಹೋದಾಗ ಆಹಾರ ತಜ್ಞರಂತೆ ಅವ್ರು ಅದ್ರ ಬಗ್ಗೆ ಮಾತಾಡ್ತಾರೆ. ನನಗೆ ಇದು ಗೊತ್ತಿಲ್ಲ. ನನಗೆ ಗೊತ್ತಿರೋದು ಗ್ರಹಣ ಯಾಕಾಗತ್ತೆ ಅಂತ ಹೇಳಿ ಖಂಡಿತ ಹೇಳಿ. ಊಟ ತಿನ್ಬೇಕಾ, ತಿಂಡಿ ತಿನ್ಬೇಕಾ, ಇದೆಲ್ಲ ನಂಬಿಕೆ ಪ್ರಶ್ನೆ. ಆದ್ರೆ ವಿದ್ಯಮಾನಗಳು ಮಾತ್ರ ತುಂಬಾ ಅದ್ಭುತವಾದವು ಅಂತ ಹೇಳೋದಕ್ಕೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನನ್ಗಂತೂ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ.